ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ವರ್ಷದ ಅಕ್ಷಯ ತೃತೀಯ ನಿಮ್ಮ ಲೈಫಲ್ಲಿ ಏನೆಲ್ಲ ತರ್ತಾ ಇದೆ. ಸಾಕಷ್ಟು ಜನ ಅಕ್ಷಯ ತೃತೀಯ ದಿನ ಕೆಲವು ರೆಮಿಡೀಸ್ಗಳನ್ನ ಮಾಡ್ಕೊಂಡಿರ್ಬೋದು, ಪೂಜೆಗಳನ್ನು ಮಾಡ್ಕೊಂಡಿರ್ಬೋದು, ಒಡವೆಗಳನ್ನು ತಂದಿರಬಹುದು. ಈ ವರ್ಷದ ಅಕ್ಷಯ ತೃತೀಯ ನಿಮ್ಮ ಲೈಫ್ನಲ್ಲಿ ಯಾವ ರೀತಿ ಸಮೃದ್ಧಿ ತರಲಿದೆ, ಅಥವಾ ನಿಮ್ಮಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದೆಯಾ, ಅದಕ್ಕೇನು ಮಾಡ್ಕೊಳ್ಬೇಕು, ಈ ವರ್ಷದ ಅಕ್ಷಯ ತೃತೀಯ ಇನ್ನಷ್ಟು ಮತ್ತಷ್ಟು ಲಾಭಗಳನ್ನ ಒದಗಿ ಬರುತ್ತಾ, ಹಾಗೆ ಅಕ್ಷಯ ತೃತೀಯ ದಿನ ಯಾವುದೋ ಒಂದು ಒಳ್ಳೆಯ ವ್ಯವಹಾರಗಳನ್ನು ಶುರು ಮಾಡಿರ್ತೀರಿ, ಅದು ಕೂಡ ಕೈ ಹಿಡಿಯುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಓಕೆ, 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ನಂಬುವ ದೇವರನ್ನ 3 ಬಾರಿ ನೆನಪು ಮಾಡ್ಕೊಳ್ತಾ, 3 ಬಾರಿ ಹೇಳ್ಕೊಳ್ತಾ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ವರ್ಷದ ಅಕ್ಷಯ ತೃತೀಯ ನಿಮ್ಮ ಜೀವನದಲ್ಲಿ ಏನೆಲ್ಲ ತರುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಈ ವರ್ಷದ ಅಕ್ಷಯ ತೃತೀಯ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ತರಲಿದೆ, ಏನೆಲ್ಲ ವಿಚಾರಗಳು ಬರೋದಿದೆ ಅಂತ ಹೇಳಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾವ ಸಮೃದ್ಧಿ ತರುತ್ತಾ, ಅಥವಾ ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು, ಯಾವುದಾದ್ರೂ ವ್ಯವಹಾರ ಇವತ್ತು ಶುರು ಮಾಡಿದರೆ ಅದರಿಂದ ಏನು ಲಾಭ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, 6 ಆಫ್ ವಾಂಡ್ಸ್ ಬರ್ತಾ ಇದೆ, ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ. ಓಕೆ, ಈ ವರ್ಷದ ಅಕ್ಷಯ ತೃತೀಯ ನಿಮಗೆ ಇಲ್ಲಿ 6 ಆಫ್ ವಾಂಡ್ಸ್ ಅಂದರೆ, ಇಲ್ಲಿ ಕೆಲವ್ರ ಲೈಫಲ್ಲಿ, ಕೆಲವರು ಯೋಗದಲ್ಲಿ ಇವತ್ತು ಏನಾದರೂ ಪರ್ಚೇಸ್ ಮಾಡ್ಕೊಂಡಿದ್ದಾಗಿರಬಹುದು, ಅಥವಾ ಇವತ್ತೇನಾದರೂ ತಂತ್ರಗಳನ್ನು ಮಾಡ್ಕೊಂಡಿದ್ದಾಗಿರಬಹುದು. ಇವತ್ತಿನ ಪೂಜೆಯ ಫಲ ಒಂದು ಶುಕ್ರನಿಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ಹೇಳಬಹುದು. ಕೆಲವ್ರ ಲೈಫಲ್ಲಿ ಶುಕ್ರ ದಶೆನೂ ಕೂಡ ಈ ವರ್ಷ ಇರೋದ್ರಿಂದ ಸಡನ್ ಲೈಫ್ ಚೇಂಜ್, ಅಂದರೆ ಈ ಹಿಂದೆ ಯಾವುದೇ ಕೆಲಸದ ವಿಚಾರ ಆಗಿರ್ಬೋದು, ಅಥವಾ ಹಣದ ವಿಚಾರದಲ್ಲಿ ನೀವೇನಾದರೂ ಕುಗ್ಗಿದ್ರೆ, ಮಾನಸಿಕವಾಗಿ ನೊಂದಿದ್ರೆ, ಅದು ಸಂಪೂರ್ಣವಾಗಿ ಚೇಂಜ್ ಆಗುವಂತಹ ಸಮಯ ಇದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲವ್ರ ಲೈಫಲ್ಲಿ ಅದ್ಭುತವಾದ ಲಾಭಗಳನ್ನು ನೀವು ನೋಡ್ತೀರಾ ಅಂತ ಹೇಳ್ಬೋದು. ನಿಮ್ಮ ಕೆಲಸದ ವಿಚಾರದಲ್ಲಿ ಅಧಿಕ ಧನ ಪ್ರಾಪ್ತಿಗಳನ್ನು ನೋಡ್ತೀರಾ ಅಂತ ಹೇಳ್ಬೋದು. ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನಿಮ್ಮ ಟೈಮ್ ಕೂಡ ಅದೇ ರೀತಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ ಟೈಮ್ ಕೂಡ ಚೆನ್ನಾಗಿರೋದ್ರಿಂದ ನೀವು ಮಾಡಿದಂಥ ಕೆಲಸ ಕಾರ್ಯಗಳು ಒಳ್ಳೆ ಸಮಯಕ್ಕೆ ಆಗಿರೋದ್ರಿಂದ, ಒಳ್ಳೆ ಸಮಯದಲ್ಲಿ ಒಳ್ಳೆ ಯೋಚನೆಗಳು ಮಾಡಿರೋದ್ರಿಂದ, ಹಾಗೆ ಇವತ್ತಿನ ದಿನ ಏನಿದೆಯಲ್ಲ, ಇವತ್ತಿನ ದಿನ ಅದ್ಭುತವಾದ ದಿನ ಅಂತ ಹೇಳ್ಬೋದು. ಸೂರ್ಯ ಚಂದ್ರರು ಉಚ್ಚ ಸ್ಥಾನದಲ್ಲಿರ್ತಾರೆ. ಸೂರ್ಯ ಮೇಷರಾಶಿಯಲ್ಲಿದ್ದರೆ ಚಂದ್ರಮ ಬಂದು ವೃಷಭ ರಾಶಿಯಲ್ಲಿರ್ತಾನೆ. ಈ 2 ರಾಶಿಗಳು ಉಚ್ಚ ಸ್ಥಾನದಲ್ಲಿದ್ದರೆ, ಈ 2 ನಕ್ಷತ್ರಗಳು, ಇವೆರಡು ಸೂರ್ಯ ಚಂದ್ರರು ಉಚ್ಚ ಸ್ಥಾನದಲ್ಲಿದ್ದರೆ ನಾವೇನು ಅಂದ್ಕೊಂಡಿರ್ತೀವೋ ಬೇಗ ಅಸ್ತು ಅಂತ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಯಾವುದೇ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂದರೆ, ಯಾರಿಗಾದ್ರೂ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ನಾನು ಮನೆ ಕಟ್ಟಿದ್ದೀನಿ, ಮನೆ ಕಟ್ತಾ ಇದ್ದೀನಿ ಅನ್ನುವ ಫೀಲ್ ಆಗುವಂಥದ್ದು, ಎಲ್ಲಿಂದನೋ ಹಣ ಬರ್ತಾ ಇದೆ ನನಗೆ, ನಾನು ಮನೆ ಕಟ್ಟೋದಕ್ಕೆ ಶುರು ಮಾಡಿದ್ದೀನಿ ಅಂತ, ಅಥವಾ ಯಾವುದಾದ್ರೂ ಮದುವೆ ವಿಚಾರಕ್ಕೆ ಈಗ ನನಗೆ ಒಳ್ಳೆ ವರ ಬಂದಿದೆ, ನಾನು ಮದುವೆ ಫಿಕ್ಸ್ ಆಗಿದ್ದೀನಿ ಅನ್ನೋದು, ಒಂಥರ ಪಾಸಿಟಿವ್ ಅಫರ್ಮೇಷನ್ನ ನೀವು ಕಳಿಸ್ಕೊಳ್ಬೇಕಾಗತ್ತೆ. ಯಾಕೆಂದರೆ ನಮ್ಮ ಆರ ಇವತ್ತಿನ ದಿನ ಏನಿದೆಯಲ್ಲ ಪಾಸಿಟಿವ್ ವೈಬ್ಸಿಂದ ತುಂಬಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಶುಕ್ರ ದಶೆ ಇದೆ ಕೆಲವ್ರ ಲೈಫಲ್ಲಿ ಅಂತ ಹೇಳ್ಬೋದು. ಇಲ್ಲಿ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಷ್ಟು ದಿನ ಪಟ್ಟಿದ್ದಕ್ಕೆ, ಇಷ್ಟು ದಿನ ಪಟ್ಟಂತಹ ಶ್ರಮಕ್ಕೆ, ಇಷ್ಟು ದಿನ ಪಟ್ಟಂತಹ ಕಷ್ಟಕ್ಕೆ ತಕ್ಕಂಥ ಪ್ರತಿಫಲ, ಜಸ್ಟಿಸ್ ಬಂದಿರೋದ್ರಿಂದ ತಕ್ಕಂಥ ನ್ಯಾಯ ಆಗಿರ್ಬೋದು, ತಕ್ಕಂಥ ಪ್ರತಿಫಲ ಆಗಿರ್ಬೋದು ಆಗತ್ತೆ ಅಂತ ಹೇಳ್ಬೋದು. ಹಾಗೆ ಯಾರ್ದಾದ್ರೂ ಲೈಫಲ್ಲಿ ಕೋರ್ಟ್ ವಿಚಾರ ಏನಾದರೂ ನೀವು ನೋಡ್ತಾ ಇದ್ರಿ ಅಂತ ಹೇಳಿದ್ರೆ, ಕೋರ್ಟ್ ವಿಚಾರಗಳಲ್ಲೂ ಕೂಡ ಏನಾದರೂ ಕಿರಿಕಿರಿ ಸಮಸ್ಯೆಗಳನ್ನು ಅನುಭವಿಸೋದು, ಅಥವಾ ಕೋರ್ಟ್ ವಿಚಾರ ತುಂಬಾ ಡ್ರ್ಯಾಗ್ ಆಗಿ ಹೋಗ್ತಾ ಇದೆ ಅಂತ ಹೇಳೋದಾದರೆ,
ಆ ಕೋರ್ಟ್ ವಿಚಾರನೂ ಕೂಡ ನಿಮ್ಮ ಕಡೆಯೇ ನ್ಯಾಯ ಸಿಗುತ್ತೆ ಅನ್ನೋದು ಕೂಡ ತೋರಿಸ್ತಾ ಇದೆ. ಇಲ್ಲಿ ಕೆಲವರು ಮನೆಯ ವಾತಾವರಣಗಳಲ್ಲಿ ತುಂಬಾನೇ ಒಳ್ಳೆಯ ಖುಷಿಯ ಸಂಭ್ರಮಗಳನ್ನ ಕಳಿತೀರಿ ಈ ವರ್ಷ. ಹಾಗೆ ಕೆಲವರು ಮನೆ ವಾತಾವರಣಗಳಲ್ಲಿ ಯಾವುದೋ ಒಂದು ಶುಭ ಕಾರ್ಯಕ್ರಮಗಳನ್ನ ನಡೆಯುತ್ತೆ ಅಂತ ಹೇಳ್ಬೋದು. ಈ ದಿನ ಮಾಡಿದಂತಹ ಕೆಲಸಗಳು, ಈ ದಿನ ಕೈಗೊಂಡಂತಹ ಬಿಸ್ನೆಸ್ ಏನಿದೆಯಲ್ಲ ಅದರಲ್ಲಿ ಸಕ್ಸಸ್ ಕಾಣ್ತೀರಿ ಅನ್ನೋದು ಕೂಡ ಆಗ್ತಾ ಇದೆ. ಮನೆಯ ವಾತಾವರಣ ಕೂಡ ಕೆಲವು ವಿಚಾರಗಳಲ್ಲಿ, ಕೆಲವು ಸಂದರ್ಭಗಳು, ಕೆಲವು ತುಂಬ ಸೆಲೆಬ್ರೇಷನ್ಗಳು, ಸಂಬಂಧಿಕರುಗಳು ಮನೆಗೆ ಬರುವಂಥದ್ದು, ಹಳೆಯ ರಿಲೇಟಿವ್ಸ್, ನಿಮ್ಮಿಂದ ದೂರ ಆದಂಥ ರಿಲೇಟಿವ್ಸ್ಗಳು ಹತ್ರ ಬರುವಂಥದ್ದು, ಮತ್ತೆ ರೀಕನೆಕ್ಟ್ ಆಗಿ ಚೆನ್ನಾಗಿರುವಂಥದ್ದು, ಹಾಗೆ ಈ ಸಂಬಂಧಗಳನ್ನು ಉಳಿಸ್ಕೊಳ್ಬೇಕು ಅನ್ನುವ ಮೈಂಡ್ ಸೆಟ್ ಕೂಡ ಆಗಿರುತ್ತೆ. ಈ ಹಿಂದೆ ಕೋಪ ಆಗಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಕಾರಣಗಳಿಂದ, ವೈಯಕ್ತಿಕ ಕಷ್ಟಗಳಿಂದ ಏನೆಲ್ಲ ತಗೊಳ್ಳೋದಕ್ಕಾಗ್ತಾ ಇರಲಿಲ್ವೋ ಈ ವರ್ಷ ನೀವು ಇದನ್ನೆಲ್ಲ ಪಡಿತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಈ ವರ್ಷ ಏನಾದರೂ ಕಷ್ಟಪಟ್ಟಿದ್ದೀರಿ, ಅದಕ್ಕೆ ಪ್ರತಿಫಲ ಇಲ್ಲ, ನಾನಿವತ್ತು ಏನೋ ಒಂದು ಮೂಗ್ಬಟ್ಟಿನಷ್ಟು ಚಿನ್ನ ತಗೊಂಡೋ, ಅಥವಾ ಲಕ್ಷ್ಮಿಗೆ, ನಾನು ಹೇಳಿದ್ದೀನಲ್ಲ ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಕೆಲವು ವಸ್ತುಗಳನ್ನು ತರುವಂಥದ್ದು, ಅಥವಾ ಕೆಲವರು ಬ್ರಾಸ್ಲೆಟ್ನೇ ತಗೊಂಡಿದ್ದೀರಿ ಅಂತ ಹೇಳ್ಬೋದು, ಅಥವಾ ಇನ್ನು ಕೆಲವರು ನಿಮಗೆ ಗೊತ್ತಿರುವಂಥದ್ದೇ ತಂತ್ರಗಳನ್ನ ಇವತ್ತು ಏನೋ ಒಂದು ಮಾಡ್ಕೊಂಡಿದ್ದೀರಿ ಅಂತ ಹೇಳ್ಬೋದು. ಅದೆಲ್ಲ ಒಳ್ಳೆಯ ಗಳಿಗೆ ಏನಿದೆ, ಇವತ್ತಿನ ಗಳಿಗೆ ತುಂಬಾ ಅದ್ಭುತವಾದಂಥ ಗಳಿಗೆ ಅಂತಾನೆ ಹೇಳ್ಬಹುದು. ಸಾಕ್ಷಾತ್ ಕುಬೇರನೇ ಒಲಿತಾನೆ ಈ ದಿನ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬಂದಿದೆ ಇವತ್ತಿನ ದಿನ ಅಂತ ಹೇಳ್ಬೋದು. ಸೊ ಇಷ್ಟು ವರ್ಷ ಏನೆಲ್ಲ ತಗೊಳಕ್ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಅನ್ನೋರು ಈ ವರ್ಷದಲ್ಲಿ ನೀವು ತಗೊಳ್ಳುವಂತಹ ಕೆಪಾಸಿಟಿಗೆ ಹೋಗ್ತೀರಿ ಅಂತ ತೋರಿಸುತ್ತೆ. ಹಾಗೆ ಕೆಲವೊಂದಷ್ಟು ಹಣಗಳು ನಿಮ್ಮ ಹತ್ರ ದೊರಕಿದಾಗ ದಯವಿಟ್ಟು ಅದನ್ನ ಬೇರೆ ರೀತಿ ಪೋಲ್ ಮಾಡೋದಕ್ಕೆ ಅಂತ ಹೋಗಬೇಡಿ. ಈ ಹಿಂದೆ ಮಾಡಿದಂಥ ತಪ್ಪುಗಳನ್ನ ಹಣ ಇದ್ದಾಗ ಎಂಜಾಯ್ ಮಾಡುವಂಥದ್ದು, ಹಣ ಕಳ್ಕೊಂಡ್ಮೇಲೆ ಡಲ್ ಆಗಿರುವಂಥದ್ದು, ದಯವಿಟ್ಟು ಅದನ್ನ ಮಾಡೋದಕ್ಕೆ ಅಂತ ಹೋಗಬೇಡಿ. ನಿಮಗೆ ಒಂದಷ್ಟು ಶುಕ್ರ ಆಕ್ಟಿವೇಟ್ ಆಗ್ಬೋದು, ಅಥವಾ ನೀವು ಮಾಡಿದಂತಹ ರೆಮಿಡೀಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನ ನೀವು ಅದು ಪ್ರತಿಫಲ ದೊರಕಿದಾಗ, ಹಿಡಿಯಷ್ಟು ಲಾಭಗಳು ನಿಮಗೆ ದೊರಕಿದಾಗ ನೀವು ಆ ವಿಚಾರ ಅಂದ್ರೆ ನೀವು ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ ಗುರುವಿನ ಮಾರ್ಗದರ್ಶನ ತುಂಬಾ ಮುಖ್ಯ. ಯಾರೆಲ್ಲ ಗುರುನ ನಂಬಿರ್ಲಿಲ್ಲ, ಗುರುಗಳ ಸೇವೆ ಮಾಡ್ತಿರಲ್ಲ, ಹೌದು, ಕಾಳಿಗೆ ಪೂಜೆ ಮಾಡ್ತೀರಿ, ದೇವಿಗೆ ಪೂಜೆ ಮಾಡ್ತೀರಿ, ದುರ್ಗೆಗೆ ಪೂಜೆ ಮಾಡ್ತೀರಿ, ಲಕ್ಷ್ಮಿಗೆ, ಅನ್ನಪೂರ್ಣೇಶ್ವರಿಗೆ ಪೂಜೆ ಮಾಡ್ತೀರಿ, ವಿಷ್ಣು, ಬ್ರಹ್ಮ, ಎಲ್ಲಾರ್ಗೂ ಪೂಜೆ ಮಾಡ್ತೀರಿ. ಬಟ್ ಲೈಫಲ್ಲಿ ಗುರು ಇರ್ಬೇಕಲ್ಲ, ಗುರುನ ಆರಾಧನೆ ಮಾಡ್ಕೊಳ್ಳಿ. ಮತ್ತಷ್ಟು ಆಕ್ಟಿವೇಟ್ ಆಗತ್ತೆ ನಿಮ್ಮ ದೇಹದಲ್ಲಿ ಕೆಲವೊಂದು ಚಕ್ರಗಳು ಇನ್ನಷ್ಟು ಆಕ್ಟಿವೇಟ್ ಆಗತ್ತೆ. ಗುರುನ ಎಷ್ಟು ನೀವು ಆರಾಧನೆ ಮಾಡಕ್ ಮಾಡ್ತೀರಿ, ಸರಿಯಾದ ಮಾರ್ಗದರ್ಶನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಹುದು. ನಾನಂತೂ ರಾಯರ್ನ ತುಂಬಾ ನಂಬ್ತೀನಿ. ನಿಮ್ಗೆ ಯಾರು ಇಷ್ಟ ಆಗ್ತಾರೆ, ಬಾಬಾರ್ ಇರಬಹುದು, ದತ್ತ ಇರಬಹುದು, ನಮ್ಮ ರಾಯರ್ ಇರಬಹುದು, ಯಾರನ್ನ ನಂಬಬೇಕು ಅನ್ಸುತ್ತೆ ದಯವಿಟ್ಟು ಗುರು ಸೇವೆ ಮಾಡ್ಬೇಕಾಗತ್ತೆ. ಹಾಗೆ ಗುರು ಸೇವೆ ಅಂತ ಹೇಳಿದ್ರೆ ಏನು ಅಂತ ನೀವು ಕೇಳಬಹುದು. ಗುರು ಸೇವೆ ಅಂತ ಹೇಳಿದ್ರೆ ನೀವು ಸಪೋಸ್ ಮನೆ ಹತ್ರ ಇರುವಂತಹ ಮಠ ಆಗಿರ್ಬೋದು, ರಾಯರ್ ಮಠ ಆಗಿರ್ಬೋದು, ಅಥವಾ ಬಾಬಾ ಟೆಂಪಲ್ ಆಗಿರ್ಬೋದು, ಅಲ್ಲಿ ಏನೋ ಒಂದು ಕೆಲಸ, ಕಸ ಹೊಡಿಯುವಂಥದ್ದು, ಇನ್ನೊಂದು, ಆ ಸೇವೆಗಳನ್ನ ಮಾಡ್ಕೊಂಡು ಬಂದ್ರಿ ಅಂತ ಹೇಳಿದ್ರೆ ಗುರುಬಲ ಹೆಚ್ಚಾಗತ್ತೆ ಅಂತ ಹೇಳ್ಬೋದು. ಯಾರೆಲ್ಲ ಗುರುಬಲ ಇಲ್ಲದೆ ತುಂಬಾ ನರಳ್ತಾ ಇದ್ದೀರಿ, ಅದೇನೇ ಆಗಿರ್ಲಿ, ಗುರು ಸೇವೆ ಮಾಡಿದ್ರೆ ಆ ಗುರುಬಲ ಕೂಡ ಚೆನ್ನಾಗಾಗತ್ತೆ ಅಂತ ಹೇಳ್ಬಹುದು. ಇಲ್ಲಿ ಗಂಡ ಹೆಂಡತಿ ನಡುವೆ ಕಿರಿಕಿರಿ ಸಂಬಂಧಗಳು ಏನಾದ್ರು ನಡೀತಾ ಇತ್ತು, ಅದಕ್ಕೆ ಅಂತಾನೆ ನೀವೇನಾದ್ರೂ ಇವತ್ತು ಪೂಜೆ ಪುನಸ್ಕಾರಗಳು, ಸಂಕಲ್ಪಗಳು ಏನಾದ್ರು ಮಾಡ್ಕೊಂಡಿದ್ರಿ, ಐಶ್ವರ್ಯ ಪ್ರಾಪ್ತಿಗೆ ಅಂತ ಮಾಡ್ಕೊಂಡಿದ್ದೆ ಅಂದ್ರು, ಸಂಬಂಧಗಳಲ್ಲೂ ಕೂಡ ಗಂಡ ಹೆಂಡತಿ ನಡುವೆ ಇದ್ದಂತಹ ದೊಡ್ಡ ಬಿರುಕು ಕೂಡ ಸರಿ ಹೋಗುತ್ತೆ ಅಂತ ಹೇಳ್ಬಹುದು. ಇಲ್ಲಿ ಭಗವಂತನ ಆಶೀರ್ವಾದ ನಿಮ್ಗೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ, ಅದ್ಭುತವಾಗಿ ಬಂದಿದೆ ಕಾರ್ಡ್ ರೀಡಿಂಗ್ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಟೀ ಲೀಫ್ ಮೆಸೇಜ್ ಏನ್ ಬರ್ತಾ ಇದೆ ನೋಡೋಣ, ಯಾವ ವಿಚಾರ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ನೋಡೋಣ. ಓಕೆ, ವೀಲ್ ಬರ್ತಾ ಇದೆ. ಇಲ್ಲಿ ಇಂಡಿಸಿಸಿವ್ನೆಸ್, ಅಲೋಯಿಂಗ್ ಯುವರ್ ಲೈಫ್ ಟು ರ್ಯಾಂಬಲ್ ಏಮ್ಲೆಸ್ಲಿ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮ ಜೀವನ ಏನಿದೆಯಲ್ಲ, ಒಂದು ಗುರಿನ ನೀವು ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ಒಂದು ಏಮ್ ಇಲ್ಲದೆ ಇರುವ ರೀತಿಯಲ್ಲಿ ನೀವು ಹೋಗ್ತಾ ಇದ್ದೀರಿ. ದಯವಿಟ್ಟು
ನಾನು ಇದನ್ನೇ ಮಾಡಬೇಕು, ಈ ವರ್ಷದಲ್ಲಿ ಇದನ್ನೇ ಸಾಧನೆ ಮಾಡ್ತೀನಿ ಅಂತ ಹೇಳಿ ಒಂದು ನಿರ್ದಿಷ್ಟನ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೆ. ಏಕೆಂದರೆ ಒಂದು ಗುರಿ ಇಲ್ದಂಗೆ ಕೆಲವರು ಅನಿರ್ದಿಷ್ಟತೆಯಿಂದ ನೀವು ಮುಂದಕ್ಕೆ ಹೋಗ್ತಾ ಇದ್ದೀರಿ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ ಅಂತ ಹೇಳ್ಬಹುದು. ದಯವಿಟ್ಟು ಒಂದು ಗುರಿನ ಇಟ್ಕೊಳ್ಳಿ. ಈ ಮುಂದಿನ ವರ್ಷ ಅಷ್ಟೊತ್ತಿಗೆ ನಾನು ಇದನ್ನು ಪರ್ಚೇಸ್ ಮಾಡ್ತೀನಿ, ಅಥವಾ ಮುಂದಿನ ವರ್ಷ ಅಷ್ಟೊತ್ತಿಗೆ ಇದು ತಗೊಳ್ಳುವಂಥ ಕೆಪಾಸಿಟಿಯಲ್ಲಿ ನಾನು ಇರ್ತೀನಿ ಅನ್ನುವ ಹೆಜ್ಜೆನ ನೀವು ಇವತ್ತಿಂದ ಇಡಬೇಕಾಗತ್ತೆ ಅಂತ ಹೇಳ್ಬೋದು. ಇಲ್ಲಿ ರೋಪ್ಸ್ಟರ್ ಬರ್ತಾ ಇದೆ, ಫಿನಾನ್ಷಿಯಲಿ ಪಿಂಚ್ ಅಂತ ಬರ್ತಾ ಇದೆ. ಅಂದರೆ ಇದೇನು ನೀವು ಈ ಏನು ಆರ್ಥಿಕ ಸಮಸ್ಯೆಯಲ್ಲೇನಾದರೂ ಬಳಲ್ತಾ ಇದ್ರೆ ಈ ಅಕ್ಷಯ ತೃತೀಯ ನಂತರ ಒಂದಷ್ಟು ಫಿನಾನ್ಷಿಯಲಿ ಒಂದು ಚಿಟಕಾದ ಫಿನಾನ್ಷಿಯಲಿಯಲ್ಲಿ ಒಂಚೂರು ಮೇಲಕ್ಕೆ ಹೋಗ್ತೀರಿ ಅಂತ ತೋರಿಸ್ತಾ ಇದೆ. ಅಂದರೆ ಲಾಭನ ತಂದು ಕೊಡ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಟವರ್ ಬರ್ತಿದೆ, ಸಾಲಿಡ್ ಫೌಂಡೇಶನ್ ಸಕ್ಸಸ್ ವಿತ್ ಎಫರ್ಟ್ ಅಂತ ಹೇಳಿ. ನೀವೇನೇ, ನಾನು ಹೇಳಿದೆ ಅಲ್ವಾ, ಏನಾದರೂ ಒಂದು ಗುರಿ ಇಟ್ಕೊಳ್ಳಿ. ಈಗ ನೋಡಿ, ಒಳ್ಳೆಯ ದೆಸೆ ಇದೆ. ಈ ಟೈಮ್ನಲ್ಲಿ ನೀವೇನೇ ಮಾಡಿದ್ರೂ ಕೂಡ ಒಳ್ಳೆಯ ಲಾಭಕ್ಕೆ ತಿರುಗತ್ತೆ. ನೀವೇನೋ ಮಾಡ್ದಲೇ ಲಾಭ ಆದಾಗ ಅದೇ ಬರುತ್ತೆ, ನಾನು ಸುಮ್ಮನೆ ಕುತ್ಕೊಂಡಿದ್ರೆ ಅಂತ ಹೇಳಿ ನೀವು ದಯವಿಟ್ಟು ಆ ಕೆಲಸ ಮಾಡೋದಕ್ಕೆ ಹೋಗಬೇಡಿ. ಏನಾದರೂ ಒಂದು ಗೋಲ್ ಇಟ್ಕೊಳ್ಳಿ, ನಾನು ಈ ವರ್ಷ ಇದನ್ನು ಮಾಡಬೇಕು, ನನಗೆ ಈ ಟೈಮ್ ತುಂಬ ಚೆನ್ನಾಗಿದೆ, ನಾನು ಇದನ್ನು ಮಾಡಿದ್ರೆ ಯೂನಿವರ್ಸ್ ಕೂಡ ಸಪೋರ್ಟ್ ಕೊಡುತ್ತೆ, ಅಂದರೆ ನೀವು ನಂಬಿರುವ ಭಗವಂತ ಕೂಡ ಸಪೋರ್ಟ್ ಕೊಡ್ತಾನೆ ನನಗೆ ಅನ್ನೋದನ್ನ ನಿಮ್ಮ ಮೈಂಡ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲ, ಭಗವಂತ ಸಪೋರ್ಟ್ ಮಾಡ್ತಾನೆ, ಕೋಟಿ ಕುತ್ಕೊಂಡಿದ್ದ ತಕ್ಷಣನೇ ಬಂದುಬಿಡುತ್ತೆ, ಲಾಭಗಳು ಕುತ್ಕೊಂಡಿದ್ದ ತಕ್ಷಣನೇ ಬಂದುಬಿಡುತ್ತೆ ಅಂತ ಹೇಳಿದ್ರೆ ಅದು ನಿಮ್ಮ ಮೂರ್ಖತನ. ದಯವಿಟ್ಟು ಅದನ್ನು ತಲೆಯಿಂದ ತೆಗೆದು ಹಾಕಿ ನೀವು ಒಂದು ಗುರಿನ ಇಟ್ಕೊಳ್ಬೇಕಾಗತ್ತೆ. ನಾನು ಈ ವರ್ಷ ಇಷ್ಟು, ಮುಂದಿನ ವರ್ಷ ಇಷ್ಟೊತ್ತಿಗೆ 1 ಕೋಟಿನೋ 1 ಲಕ್ಷನೋ 50,000ನೋ ಅದು ಏನೋ ಮಾಡ್ತೀನಿ ಅನ್ನೋದು, ಅಥವಾ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನಾನು ಒಂದು ಸೈಟ್ ಪರ್ಚೇಸ್ ಮಾಡ್ತೀನಿ ಅನ್ನುವಂಥ ಗುರಿ. ಆ ಗುರಿಗೆ ಬೇಕಾಗದಂತಹ ಫೌಂಡೇಶನ್ನ ನೀವು ಬಿಗಿಯಾಗಿ ಹಾಕ್ಕೊಳ್ಬೇಕಾಗತ್ತೆ. ನಿಮ್ಮ ಕೆಲಸದಲ್ಲಿ ನಾನು ಏನು ಎಫರ್ಟ್ ಹಾಕಬೇಕಾಗತ್ತೆ, ಏನು ಎಫರ್ಟ್ ಹಾಕಿದ್ರೆ ನನಗೆ ಆ ಲಾಭನ ದೊರಕುತ್ತೆ, ನಾನು ಯಾವ ರೀತಿ ಶ್ರದ್ಧೆ ಭಕ್ತಿಯಿಂದ ಇದ್ದರೆ ಯೂನಿವರ್ಸ್ ಕೂಡ ಸಪೋರ್ಟ್ ಮಾಡಿ ನನ್ನನ್ನು ಮುಂದೆ ಕರ್ಕೊಂಡು ಹೋಗುವಂತಹ ಫೌಂಡೇಶನ್ನ ನೀವು ಫಸ್ಟ್ ಹಾಕ್ಕೊಳ್ಬೇಕಾಗತ್ತೆ. ಫಸ್ಟ್ ಫೌಂಡೇಶನ್ ಏನು? ನಮ್ಮ ದೇಹ, ನಮ್ಮ ಆರೋಗ್ಯ, ನಾವು. ನೆಕ್ಸ್ಟ್ ಫೌಂಡೇಶನ್ ಏನು? ನಮ್ಮ ಗೋಲ್ ಕಡೆ ಬೇಕಾದಂಥ ಬೇಸಿಕ್. ಅದಕ್ಕೇನು ಬೇಕು ಅದನ್ನು ನೀವೇ ಸೈಲೆಂಟಾಗಿ ಕೂತ್ಕೊಳ್ಳಿ. ನಿಮಗೆ ಯೂನಿವರ್ಸ್ ಹೇಳುತ್ತೆ, ನಿಮ್ಮ ಬುದ್ಧಿನೇ ನಿಮಗೆ ಹೇಳುತ್ತೆ. ಯಾರೋ 4 ಜನದ ಹತ್ರ ನೀವು ಕೇಳ್ತೀರಿ, ನಾನು ಈ ಕೆಲಸ ಮಾಡ್ಲಾ, ಆ ಕೆಲಸ ಮಾಡ್ಲಾ, 4 ಜನ 4 ಥರ ಹೇಳಿ ನಿಮ್ಮ ಮನಸ್ಸನ್ನ ಹಾಳು ಮಾಡ್ತಾರೆ. ದಯವಿಟ್ಟು ಅದನ್ನು ತಲೆಯಿಂದ ತೆಗೆದು ಹಾಕಿ. ನಿಮ್ಮ ಮನಸ್ಸಿಗೆ ಏನು ಮಾಡಿದ್ರೆ ನಾನು ಜಯ ಸಾಧಿಸ್ತೀನಿ ಅನ್ನುವ ಸತ್ಯ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ. ಈವನ್ ನಾನು ಕೂಡ, ನಾನು ಏನಾದರೂ ಮಾಡಬೇಕು ಅಂತ ಇದ್ದರೆ ನಾನು ಖಂಡಿತವಾಗ್ಲೂ ಯಾರಿಗೂ, ನಾನು ನಮ್ಮ ಮನೇಲಿರೋರಿಗೋ ಇನ್ನೊಬ್ರಿಗೋ ಮತ್ತೊಬ್ರಿಗೋ ಇದನ್ನು ಮಾಡಲಲ್ಲ, ಮಾಡಾದ್ಮೇಲೆ ನಾನು ಇದನ್ನು ಮಾಡ್ತಾ ಇದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ದಯವಿಟ್ಟು ನೀವು ಕೂಡ ಅಷ್ಟೇನೆ 4 ಜನದ ಹತ್ರ ಕೇಳಿ 4 ಥರ ಮೈಂಡ್ ಡೈವರ್ಟ್ ಮಾಡಿಕೊಂಡು ಮಾಡುವಂಥ ಸಕ್ಸಸ್ ಆಗುವಂತಹ ಕೆಲಸಗಳನ್ನು ಕೆಡಗಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಮಾಡ್ಕೊಂಡು ಮುಂದಕ್ಕೆ ಹೋಗಿ. ಇಲ್ಲಿ ಹೊಡ್ತಾ ಬಿದ್ದರೆ ನಾನು ಇನ್ನೊಂದು ಏನು ರೆಡಿ ಆಗಿರಬೇಕು ಅನ್ನುವ ರೀತಿನೂ ಕೂಡ ನೀವು ರೆಡಿಯಾಗಿರ್ಬೇಕಾಗತ್ತೆ ಅಂತ ಹೇಳ್ಬಹುದು. ಹಾಗೆ ಇಲ್ಲಿ ಕ್ಯಾರೇಜ್ ಬರ್ತಿದೆ, ಎ ಜರ್ನಿ ಐದರ್ ಫಿಸಿಕಲ್ ಆರ್ ಮೆಂಟಲ್. ಅಂದರೆ ಒಂದು ಒಳ್ಳೆಯ ಜರ್ನಿ ನಿಮ್ಮ ಮೆಂಟಲಿ ಆಗಿರಬಹುದು. ಅಂದರೆ ಇಷ್ಟು ದಿನ ಏನೋ ಒಂಥರ ಮಂಕ್ ನಂಗಿದ್ದಂಥದ್ದು, ಸ್ಟ್ರಕ್ ಆಗಿ ಕೂತ್ಕೊಳ್ಳುವಂಥದ್ದು, ಕೂತು ಮೊಬೈಲ್ ನೋಡುವಂಥದ್ದು, ಅದೇ ಹಳೆ ರಾಗ, ಹಳೆ ಹಾಡು, ಅದೇ ಹಳೆ ವಿಚಾರಗಳನ್ನು ಮೆಲುಕಾಕಿ ಇದ್ದಂಥವ್ರು ಈಗ ಈ ಅಕ್ಷಯ ತೃತೀಯ ಕಳೆದ ನಂತರ ಮೆಂಟಲಿ ನಿಮ್ಮ ಮೈಂಡ್ಗೆ ಒಂದು ಒಳ್ಳೆಯ ಜರ್ನಿನ ಕೊಡ್ತೀರಿ ಅಂತ ಹೇಳ್ಬೋದು. ಅಂದರೆ ನಾನು ಯಾವ ರೀತಿ ಅಂದರೆ ಒಂದು ಖುಷಿಯ ವಾತಾವರಣನ ನಿಮ್ಮ ಮಾನಸಿಕವಾಗಿ ತಗೊಳ್ತೀರಿ, ಹಾಗೆ ದೈಹಿಕವಾಗೂ ಕೂಡ ನೀವು ಒಂದು ಜರ್ನಿಗೆ ಹೋಗ್ತೀರಿ ಅಂತ ಅಂದರೆ ಟ್ರಾವೆಲಿಂಗ್ ಕೂಡ ಮಾಡ್ತೀರಿ ಅನ್ನೋದು ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಏನ್ ಬರ್ತಿದೆ? ಪೇ ಅಟೆನ್ಷನ್ ಟು ಯುವರ್ ಹೆಲ್ತ್ ಅಂತ ಬರ್ತಾ ಇದೆ. ಹೌದು, ಇಲ್ಲಿ ದುಡಿತಾ ಆಗಿರಬಹುದು, ಅಥವಾ ಬೇರೆಯವರ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡು ನಿಮ್ಮ ಆರೋಗ್ಯದ ಕಡೆ ನೀವು ಸರಿಯಾಗಿ ಗಮನ ಕೊಡ್ತಾ ಇಲ್ಲ. ದಯವಿಟ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಕೂಡ, ನೀವು ನಂಬಿರುವಂತಹ ದೈವ ಕೂಡ ಅದೇ ವಿಚಾರ ಹೇಳ್ತಾ ಇದೆ. ಇಲ್ಲಿ ಈಗಲ್ ಬರ್ತಿದೆ, ಟ್ರಂಪ್ ಓವರ್ ಟ್ರಬಲ್ ಅಬ್ಸ್ಟಿಕಲ್ಸ್. ಅಂದ್ರೆ ನೀವು ಏನಾದರೂ ಜಯ ಸಾಧಿಸ್ಬೇಕು ಅಂದಾಗ ತೊಂದರೆಗಳು ಬರುತ್ತೆ, ಅಡೆತಡೆಗಳು ಬರುತ್ತೆ, ಎಲ್ಲನೂ ಬರುತ್ತೆ. ಅದು ಬರಲೇಬೇಕು. ಬಂದಾಗಲೇ ತಾನೇ ನಾವು ಇನ್ನೂ ಮೇಲಕ್ಕೆ ಹೆಂಗೆ ಹಾರಬೇಕು ಅಂತ ಗೊತ್ತಾಗೋದು. ಹೌದು, ನೀವು ಸಕ್ಸಸ್ ಕಾಣೋದಕ್ಕಿಂತ ಮುಂಚೆ ಸಾಕಷ್ಟು ಅಬ್ಸ್ಟಿಕಲ್ಸ್ಗಳು ಬರುತ್ತೆ. ದಯವಿಟ್ಟು ಅದನ್ನ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇದೆಲ್ಲ ಒಂದು ಜರ್ನಿ ಅಂತ ಹೇಳಿ ನೀವು ತಗೊಳ್ಳಿ, ಮುಂದಕ್ಕೆ ಹೋಗಿ ಅಂತ ಹೇಳ್ತಾ ಇದೆ. ಇಲ್ಲಿ ನೀವು ಜಯ ಸಾಧಿಸೇ ತೀರ್ತೀರಿ ಅನ್ನೋದು ನೀವು ನಂಬಿದಂತಹ ದೈವ ಕೂಡ ಅದೇ ಸೂಚನೆ ಕೊಡ್ತಾ ಇದೆ. ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ತುಂಬಾನೇ ಅದ್ಭುತವಾಗಿದೆ. ಗುರುಬಲನೂ ಇದೆ. ಗುರುನ ನೀವು ಹಿಡ್ಕೊಳ್ಬೇಕಾಗತ್ತೆ. ಗುರುನ ನೀವು
ತುಂಬ ಆರಾಧನೆ ಮಾಡಿದಷ್ಟು ಇನ್ನೂ ಸಕ್ಸಸ್ ಕಾಣ್ತೀರಿ ಅಂತ ಹೇಳ್ಬೋದು. ಸೊ ಇಲ್ಲಿ ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಈ ವರ್ಷದ ಅಕ್ಷಯ ತೃತೀಯ ನಿಮಗೆ ಏನೆಲ್ಲ ತಂದು ಕೊಡ್ತಾ ಇದೆ, ಯಾವ ಸಮೃದ್ಧಿ ಇದೆಯಾ, ಯಾವ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು, ಹಾಗೆ ನೀವು ನಂಬುವ ದೈವ ಬರುವ ದಿನಗಳಲ್ಲಿ ಯಾವ ವಿಚಾರದಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ, ಯಾವ ಸೂಚನೆ ಮುಂಚಿತವಾಗಿ ಕೊಡ್ತಾ ಇದೆ, ಇದ್ರ ಬಗ್ಗೆ ರೀಡಿಂಗ್ ಆಗಿರುತ್ತೆ. ಹಾಗೆ ನೀವು ನಂಬುವಂತಹ ದೈವ ದೇವರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಓಕೆ, ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಓಕೆ, ಓಕೆ, ನನಗೆ ಮತ್ತೆ ಕ್ಲಾರಿಟಿಗೆ ಕೂಡ ಕೆಲವೊಂದಷ್ಟು ನಾನು ಇಲ್ಲಿ ಹೊಸ ಐಡಿಯಾಗಳಿದೆ, ಹಾಗೆ ಹೊಸ ಯೋಚನೆಗಳನ್ನ ನೀವು ಮಾಡ್ತೀರಿ. ನಾನು ಇದನ್ನ ಮಾಡಬೇಕು, ಅದನ್ನ ಮಾಡಬೇಕು, ಆ ರೀತಿ ಎಲ್ಲನೂ ಕೂಡ ನೀವು ಮೆಂಟಲಿ ಸ್ಟ್ರೆಂತ್ ಆಗಿ ಇದ್ದೀರಿ. ಹಾಗೆ ಒಳ್ಳೆಯ ಡಿಸಿಷನ್ ಮೇಕರ್ಗಳು ಕೂಡ ನೀವಾಗಿದ್ದೀರಿ ಅಂತಲೇ ಹೇಳ್ಬೋದು. ಅಂದರೆ ಈ ಥರ ಮಾಡಿದ್ರೆ ನನ್ನ ಲೈಫ್ ಹೀಗೆ ಆಗುತ್ತೆ ಅನ್ನೋದು ಇರಬಹುದು. ಹಾಗೆ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ, ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದನೂ ಕೂಡ ನಿಮಗೆ ಒಂದಷ್ಟು ಹಣ ಇದೆ, ಜಯ ಇದೆ, ಜಯ ಹಿಂದೆ ಇತ್ತು ಕೂಡ. ಕೆಲವು ಎಮೋಷನ್ಸ್ ಪರ್ಸನ್ ಕೂಡ ನಾನು ಅಂದ್ಕೊಳ್ತೀನಿ. ಹಾಗೆ ಒಳ್ಳೆಯ ಡಿಸಿಷನ್ ಮೇಕರ್ಗಳು ಕೂಡ ನೀವು. ಈ ರೀತಿ ಆದರೆ ಈ ರೀತಿ ಇರಬೇಕು ನನ್ನ ಲೈಫು, ಈ ರೀತಿ ಇಟ್ಕೊಳ್ಬೇಕು, ಪ್ರತಿಯೊಂದು ಕೂಡ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರುವಂಥವ್ರು ಅಂತಲೇ ಹೇಳ್ಬೋದು. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಸಪೋರ್ಟಿವ್ಗೆ ನಿಮಗೆ ಸಾಕಷ್ಟು ಜನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗೆ ನೀವು ಮುಂದೋಗೋದಕ್ಕೆ, ನಿಮ್ಮ ಕೆಲಸದ ವಿಚಾರದಲ್ಲಾಗಿರ್ಬಹುದು, ನಿಮ್ಮ ವಿಚಾರದೆಲ್ಲ ಮುಂದೋಗೋದಕ್ಕೆ ಸಾಕಷ್ಟು ಲೇಜಿನೆಸ್, ಹಾಗೆ ನಿಮ್ಮ ಮೈಂಡ್, ನಿಮ್ಮ ಮನಸ್ಸಿನ ಕೈಗೆ ನಿಮ್ಮ ಬುದ್ಧಿ ಕೊಡ್ತೀರಿ ಅಂತ ಹೇಳ್ಬೋದು. ಯಾವುದೋ ಹಳೆಯ ವಿಚಾರ, ಹಳೆಯ ಭಯಗಳು ನಿಮಗೆ ಕಾಡೋದಕ್ಕೆ ಶುರು ಆಗುತ್ತೆ. ಹಳೆಯ ಅಂದರೆ ಈ ವಿಚಾರ, ಈ ಕೆಲಸ ಮಾಡಿದ್ರೆ ನಾನು ಕೈ ಸುಟ್ಕೊಳ್ತೀನೇನೋ, ಹಾಗೆ ಮಾಡಿದ್ರೆ ಕೈ ಸುಟ್ಕೊಳ್ತೀನೇನೋ. ಏಕೆಂದರೆ ನೀವು ತುಂಬ ಚೆನ್ನಾಗಿದ್ದಂಥವ್ರು, ಚೆನ್ನಾಗಿ ಇರಬೇಕಾದಂಥವ್ರು, ನಿಮಗೆ ಸಡನ್ನಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸಡನ್ ಕನ್ಫ್ಯೂಷನ್ ಬರುವಂಥದ್ದು. ಒಳ್ಳೆಯ ಡಿಸಿಷನ್ ಮೇಕರ್ ಆಗಿದ್ದೀರಿ. ಹಾಗೆ ಜವಾಬ್ದಾರಿಗಳು ಕೂಡ ಇದೆ, ಎಮೋಷನ್ಸ್ ಕೂಡ ಇದೆ. ಮುಂದೋಗೋದಕ್ಕೆ ಯಾವುದೋ ಒಂದು ಹಿಂದಿನ ವಿಚಾರಗಳ ಭಯ ಆಗಿರಬಹುದು, ವೈಯಕ್ತಿಕ ವಿಚಾರದಲ್ಲಿ ಕೆಲವೊಂದು ವಿಚಾರಕ್ಕೆ ಡಿಪ್ರೆಷನ್ ಆಗಿರಬಹುದು, ಮಾನಸಿಕ ನೋವನ್ನು ಕೂಡ ಅನುಭವಿಸ್ತಾ ಇದ್ದೀರಿ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣ ಕೂಡ ಯಾವುದೋ ಒಂದು ಕೆಲವು ವಿಚಾರಗಳಲ್ಲಿ ಹಣನೂ ಕೂಡ ಕಳ್ಕೊಂಡಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ನಿಮಗೆ ಈಗ ಹೊಸ ಐಡಿಯಾ, ಹೊಸ ಯೋಚನೆಗಳು ಪ್ರತಿಯೊಂದು ಇದೆ, ಬಟ್ ಆದರೆ ಮುಂದೆ ಹೋಗೋದಕ್ಕೆ ಒಂದು ರೀತಿಯಲ್ಲಿ ಭಯ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಮಾನಸಿಕವಾಗಿ ಕೂಡ ಕುಗ್ಗಿದ್ದೀರಿ, ನೊಂದಿದ್ದೀರಿ ಅಂತಲೂ ತೋರಿಸ್ತಾ ಇದೆ. ಅಂದರೆ ನಂಬಿದಂಥ ವ್ಯಕ್ತಿಗಳೇ ನಿಮ್ಮನ್ನು ಮೋಸ ಹೋದಂಥವ್ರಾಗಿರ್ಬೋದು, ಯಾರನ್ನ ಯಾವ ರೀತಿ ನಂಬಬೇಕು ಅನ್ನೋದೇ ಕೂಡ ನಿಮಗೆ ಗೊತ್ತಾಗ್ತಾ ಇಲ್ಲ ಅನ್ನೋದು ಕೂಡ ಈಡಾಗಿದ್ದೀರಿ ಅಂತ ಹೇಳಿ. ಸಾಕಷ್ಟು ಆಪರ್ಚುನಿಟೀಸ್ಗಳು ನಿಮ್ಮ ಕೈಯಲ್ಲೇ ಇದೆ, ವ್ಯವಹಾರಗಳು ಕೂಡ ನಿಮ್ಮ ಕೈಯಲ್ಲೇ ಇದೆ, ಅವಕಾಶಗಳು ನಿಮ್ಮ ಕೈಯಲ್ಲೇ ಇದೆ. ಬಟ್ ಆದರೆ ಅದನ್ನು ಬಳಸ್ಕೊಳ್ಳುವ ರೀತಿ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಂದು ಅಷ್ಟೇ, ನೀವು ಕುತ್ಕೊಂಡು ನೋಡಿ, ನಿಮ್ಮ ಫ್ಯಾಮಿಲಿಯಲ್ಲಿ ನಿಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ, ಅಪ್ಪ ಅಮ್ಮ ಆಗಿರಬಹುದು, ಯಾರೇ ಆಗಿರಬಹುದು. ಅಟ್ಲೀಸ್ಟ್ ನಿಮ್ಮ ನೋವನ್ನು ಕೇಳೋದಕ್ಕಾದ್ರೂ ಯಾರಾದರೂ ಇದ್ದೇ ಇದ್ದಾರೆ. ಅವ್ರನ್ನ ಸರಿಯಾದ ರೀತಿಗೂ ಕೂಡ ಬಳಸ್ಕೊಳ್ತಾ ಇಲ್ಲ. ಹಾಗೆ ಅವರು ಇದ್ರೂ ಕೂಡ ಇಗ್ನೋರ್ ಮಾಡಿ ನಿಮ್ಮ ಹಳೆಯ ಪಾಸ್ಟ್ ವಿಚಾರವಾಗಿ ನೆನಪು ಮಾಡ್ಕೊಳ್ಳುವಂಥದ್ದು, ಹಣನೂ ಕೂಡ ಅದನ್ನು ಸರಿಯಾಗಿ ಬಳಸ್ಕೊಳ್ಳದೆ ಇದ್ದಿದ್ದಂಥದ್ದು, ಹಾಗೆ ಅವಕಾಶಗಳು ಕೂಡ ಬಳಸ್ಕೊಳ್ಳೋದಕ್ಕೆ ಕನ್ಫ್ಯೂಷನ್ ಮೈಂಡ್ ಆಗಿರುವಂಥದ್ದು. ನಿಮ್ಮ ಜೊತೆಗಿರುವ ಜನಗಳೇನಿದಾರಲ್ಲ, ಒಂದಷ್ಟು ನಿಮ್ಮನ್ನ ಗೊಂದಲಕ್ಕೀಡು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ. ನಿಮ್ಮ ಮೆಂಟಲಿ ನೀವು ಎಷ್ಟರ ಮಟ್ಟಿಗೆ ಯೋಚನೆ ಮಾಡಬೇಕೋ, ಎಷ್ಟರ ಮಟ್ಟಿಗೆ ನೀವು ಟೆನ್ಷನ್ ತಗೊಳ್ಬೇಕೋ, ಎಷ್ಟರ ಮಟ್ಟಿಗೆ ನೀವು ನೆಗೆಟಿವ್ ಥಿಂಕ್ ಮಾಡಬೇಕೋ ಎಲ್ಲಾನು ಕೂಡ ನೀವು ಮಾಡ್ಕೊಳ್ತಾ ಇದ್ದೀರಿ. ಸೊ ಹಾಗಾಗಿ ಇಲ್ಲಿ ಬರುವಂತಹ ಅವಕಾಶಗಳು ಕೂಡ ತುಂಬಾನೇ ಡಿಲೇ ಆಗ್ತಾ ಇದೆ ಅನ್ಸುತ್ತೆ. ಇಲ್ಲಿ ಕೆಲವ್ರ ಲೈಫಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಕೂಡ ತುಂಬ ಲಾಸ್ ಆಗಿದ್ದೀರಿ, ಕೆಲವು ನಿಜ ಬಣ್ಣಗಳು ಕೂಡ ಗೊತ್ತಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ನಿಮ್ಮ ಜೊತೆಗಿದ್ದಂಥವ್ರೇ ನಿಮಗೆ
ಮೋಸ ಮಾಡಿ ಹೋದಂಥವ್ರು ಕೂಡ ಇಲ್ಲಿ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನಿಮ್ಮ ಹಠ, ಸಿಟ್ಟು, ಕೋಪಗಳನ್ನ ಬಿಟ್ಟು ನೀವು ಒಂದಷ್ಟು ಜನಗಳು ಇದ್ದಾರೆ ನಿಮ್ ಜೊತೆಲಿ. ಬಟ್ ಆದ್ರೆ ಅವ್ರಗಳ ಮಾತು ಕೇಳ್ಕೊಂಡು ನಿಮ್ಮ ಮೈಂಡ್ ಡೈವರ್ಟ್ ಮಾಡ್ಕೊಂಡು ನೀವು ಹಾಳಾಗೋದಕ್ಕಿಂತ ಅವ್ರನ್ನೇ ಇಟ್ಕೊಂಡು ನಿಮ್ಮ ಕೆಲಸಗಳಿಗೆ ಉಪಯೋಗಿಸ್ಕೊಂಡು ನಿಮ್ಮ ಕೆಲಸಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬೋದು. ನಿಮ್ಮ ಲೈಫ್ಗೆ ಡಿಸಿಷನ್ ಮೇಕರ್ಗಳು ಕನ್ಫ್ಯೂಷನ್ ಮೈಂಡ್ ಇರೋದ್ರಿಂದ, ಕೇತು ವೀಕ್ ಇರೋದ್ರಿಂದ ಯಾರೋ ಬಂದು ಹೇಳಬೇಕು, ಯಾರೋ ಹೇಳಿದ್ದನ್ನ ನೀವು ಮಾಡಬೇಕು ಅನ್ನೋ ರೀತಿ ಆಗೋಗಿದೆ. ದಯವಿಟ್ಟು ಇಲ್ಲಿ ಈಗೋ ಕೂಡ ಕೆಲವೊಂದು ಸಲ ನಿಮ್ಗೆ ತುಂಬಾ ಈಗೋ ಹರ್ಟ್ ಕೂಡ ಆಗ್ತಾ ಇರತ್ತೆ. ನಿಮ್ಮ ಈಗೋ ದಯವಿಟ್ಟು ಪಕ್ಕಕ್ಕೆ ಇಡಬೇಕಾಗತ್ತೆ. ನಿಮ್ಮ ಜೊತೆಲಿರೋರ್ ಜೊತೆಗೆ ನೀವು ಟೀಮ್ ವರ್ಕ್ ರೀತಿ ಆಗಿರಬಹುದು, ಅಥವಾ ನಿಮ್ಮ ಕೆಲಸಗಳಲ್ಲಿ ಯಾವ ರೀತಿ ಇದನ್ನ ಮಾಡ್ಕೊಂಡ್ರೆ ನಾನು ಯಾರನ್ನ ಯಾವ ರೀತಿ ಬಳಸ್ಕೊಳ್ಬೇಕು, ಯಾವ ರೀತಿ ಕೆಲಸಗಳನ್ನ ತಗೊಳ್ಬೇಕು ಅವ್ರ ಕೈಯಿಂದ, ಯಾವುದೇ ಒಂದು ಫ್ರೆಂಡ್ಶಿಪ್ ಆಗಿರ್ಲಿ, ಏನೇ ಇರಲಿ, ಅವ್ರ ಕಡೆಯಿಂದನೂ ಕೂಡ ಒಳ್ಳೆ ವಿಚಾರಗಳನ್ನ ಕೇಳಬೇಕಾಗತ್ತೆ. ನೆಗೆಟಿವ್ ಹೇಳಕ್ ಬಂದಾಗ ನೀವು ಅವ್ರನ್ನ ಇಗ್ನೋರ್ ಮಾಡ್ಬೇಕಾಗತ್ತೆ ಅಂತ ಹೇಳಬಹುದು. ಇದನ್ನೆಲ್ಲ ಮಾಡಿದ್ರೆ ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಧಾನ ಆದ್ರೂ ಪರವಾಗಿಲ್ಲ, ಒಂದು ಲೆವೆಲ್ ಅಲ್ಲಿ ನಿಮ್ಮ ಕೆಲಸದಲ್ಲಿ ಆಗಿರ್ಬಹುದು, ಅಥವಾ ನಿಮ್ಮ ಮನೆ ವಿಚಾರದಲ್ಲಾಗಿರ್ಬಹುದು, ನಿಮ್ಮ ಲೈಫಲ್ಲಿ ಒಂದು ಲೆವೆಲ್ ಅಲ್ಲಿ ನೀವು ಕೂರ್ತೀರಿ ಅಂತ ಹೇಳ್ಬೋದು. ಏನ್ ಗೊತ್ತಾ, ಇಲ್ಲಿ ಏನಾಗಿದೆ, ನೀವು ಯಾವಾಗ್ಲೂ ಒಂದು ಇಲ್ಲಿ ಬರೀ ಕೋರ್ಟ್ ಕಾರ್ಡ್ ನಾನು ನೋಡ್ತಾ ಇರೋದ್ರಿಂದ ಯಾವಾಗ್ಲೂ ಕೂಡ ಒಂದು ಮೇನ್ ವ್ಯಕ್ತಿ ಆಗಿರುವಂತವ್ರು ನೀವೇ ಮನೆಯಲ್ಲಿ ಮನಸ್ಸಿಗೆ ನೋವು ಮಾಡ್ಕೊಂಡು ಕುತ್ಕೊಂಡಾಗ ಯಾರ್ ತಾನೇ ನಿಮ್ಗೆ ಸಮಾಧಾನ ಹೇಳೋದಕ್ಕೆ ಆಗತ್ತೆ? ಅಥವಾ ನೀವ್ ಹೇಳ್ತಿರುವಂತಹ ನೋವುಗಳಿಗೆ ಪ್ರತಿಯೊಬ್ರು ಸ್ಪಂದಿಸ್ಕೊಂಡು ಪ್ರತಿಯೊಬ್ರು ನಿಮ್ಮ ನೋವಿಗೆ ಅಯ್ಯೋ ಹೌದಾ ಹೌದಾ ಅಂತ ಹೇಳಿದಾಗ ನೀವಿನ್ನೂ ಆ ನೋವನ್ನ ದೊಡ್ಡದಾಗಿ ಆಗಿರ್ಬೋದು, ಪಾಸ್ಟ್ ಅದು ಏನೇ ಆಗಿರ್ಬೋದು, ದೊಡ್ಡದಾಗಿ ಅದನ್ನ ಆಳವಾಗಿ ತೋಡ್ಕೊಂಡು ಇನ್ನೂ ಪ್ರತಿದಿನ ಪ್ರತಿ ಕ್ಷಣನ ನೀವು ಮನಸ್ಸಿಗೆ ನೋವು ಮಾಡ್ಕೊಳ್ತಾ ಇದ್ದೀರೋ ಹೊರತು ಆ ನೋವಿಗೆ ಯಾರು ನಿಮ್ಮ ಜೊತೆಗಿರೋರು ಆಗಿದ್ದಾಯ್ತು ಮುಂದಕ್ಕೆ ಹೋಗು ಅನ್ನೋರು ಯಾರು ಇಲ್ಲ. ಆ ಧೈರ್ಯ ಯಾರಿಗೂ ಕೂಡ ಇಲ್ಲ. ಯಾಕೆ ಗೊತ್ತಾ, ನೀವು ಇಲ್ಲಿ ಈಗೋಯಿಸ್ಟಿಕ್ ಪರ್ಸನ್. ಪಟ್ ಅಂತ ಏನಾದ್ರೂ ಒಂದು ಹೇಳ್ಬಿಡ್ತೀರಿ. ಹಾಗೆ ಒಂದು ಒಳ್ಳೆಯ ಅಧಿಕಾರದಲ್ಲಿ ಇರುವಂತವ್ರು ಇದನ್ನ ಹೇಳಿದ್ರೆ ಇವ್ರು ಹೆಂಗ್ ತಗೊಳ್ತಾರೋ ಅನ್ನುವ ಭಯದಲ್ಲೂ ಕೂಡ ನಿಮ್ಮ ಜೊತೆಯಲ್ಲಿ ಇರೋರು ಕೂಡ ಇದ್ದಾರೆ ಅಂತ ಹೇಳ್ಬಹುದು. ಒಳ್ಳೆಯ ಐಡಿಯಾ ನಿಮ್ಮ ತಲೆಯಲ್ಲಿದೆ. ಯಾವಾಗ್ಲೂ ಅಷ್ಟೇ ಬೇರೆಯವ್ರಿಗೂ ಕೂಡ ನೀವು ಒಳ್ಳೆಯ ಮಾರ್ಗನೇ ತೋರಿಸ್ತೀರಿ, ಮಾರ್ಗದರ್ಶನವಾಗಿರ್ತೀರಿ. ನೀವ್ ಯಾಕೆ ನಿಮ್ಮ ಲೈಫ್ನ ಈ ರೀತಿ ಇಟ್ಕೊಳ್ತಾ ಇದ್ದೀರಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ಅಕ್ಷಯ ತೃತೀಯ ನಂತರ ನಿಮ್ಮ ಮೈಂಡ್ನ ದಯವಿಟ್ಟು ನೀವು ಒಂದು ತುಂಬಾ ಕ್ಲಿಯರ್ ಆಗಿ ನೀವು ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ಮೈಂಡ್ನ ಸಾಕಷ್ಟು ವಾಕ್ ಮಾಡುವಂಥದ್ದಾಗಿರ್ಬಹುದು, ಮೆಡಿಟೇಷನ್ ಮಾಡುವಂಥದ್ದಾಗಿರಬಹುದು, ಒಳ್ಳೆಯ ವಿಚಾರಗಳನ್ನ ಕೇಳುವಂಥದ್ದಾಗಿರಬಹುದು, ಯಾವುದೊಂದು ಒಳ್ಳೆಯ ಸ್ತೋತ್ರನ ಬೆಳಗ್ಗೆ ಸಂಜೆ ಹಾಕುವಂಥದ್ದು, ಒಳ್ಳೆಯ ಧೂಪನ ಮನೆ ಒಳಗಡೆ ಹಾಕುವಂಥದ್ದು. ದಯವಿಟ್ಟು ನೀವು ಸೈಲೆಂಟ್ ಆಗಿ ಕೂರ್ಬೇಡಿ. ಕೂತ್ರೆ ನಿಮ್ಗೆ ಪಾಸ್ಟ್ ವಿಚಾರ ನೆನಪು ಬರ್ತಾ ಇದೆ, ಪಾಸ್ಟ್ ವಿಚಾರ ಯಾವುದೋ ಏನೋ ಆಗ್ಬಿಡತ್ತೆ, ಆಗೋಗುತ್ತೆ, ಈ ರೀತಿ ಆಂಗ್ಸೈಟಿಗೆ ಒಳಗಾಗಿದ್ದೀರಿ. ತುಂಬಾ ಒಳ್ಳೆಯ ಮೇಲೆ ಇರಬೇಕಾಗಿರುವಂತಹ ವ್ಯಕ್ತಿ. ಕೆಲವು ದಿನಗಳು ಈ ರೀತಿ ಇರುತ್ತೆ. ನೀವು ಯಾವಾಗ ಒಂದಷ್ಟು ಒಳ್ಳೆಯ ತೀರ್ಥ ಕ್ಷೇತ್ರಗಳಿಗೆ ಹೋಗುವಂಥದ್ದು, ತೀರ್ಥ ಸ್ನಾನ ಮಾಡುವಂಥದ್ದು, ನದಿಯ ಹತ್ರ ಆಗಿರ್ಬೋದು, ಸಮುದ್ರದ ಹತ್ರ ಆಗಿರ್ಬೋದು ಹೋದಾಗ ಆ ಉಪ್ಪು ನೀರಲ್ಲಿ ನಿಮ್ಮ ಕಾಲು ಕೈಗಳನ್ನ ತೊಳೆಯೋದ್ರಿಂದ, ಸಮುದ್ರದ ಹತ್ರ ಹೋದಾಗ ನಮ್ಮ ಮನಸ್ಸು ಕೂಡ ಹಗೂರ ಆಗತ್ತೆ ಅಂತ ಹೇಳ್ಬಹುದು. ಸಾಕಷ್ಟು ಜನ ಮೇಡಮ್ ನಾವಿರೋದು ಹುಬ್ಳಿಯಲ್ಲಿ, ಧಾರವಾಡದಲ್ಲಿ, ನಾನೆಲ್ಲಿಗೆ ಹೋಗ್ಲಿ ಸಮುದ್ರ ಅಂತ ಕೇಳಿದ್ರೆ ದಯವಿಟ್ಟು ಆ ಥರ ಇಮೇಜಸ್ನ ನೋಡುವಂಥದ್ದು, ಒಳ್ಳೆಯ ಖುಷಿಯ ಇಮೇಜಸ್ನ ನೋಡುವಂಥದ್ದು, ನೇಚರ್ನ ನೋಡುವಂಥದ್ದು, ಒಳ್ಳೆಯ ಮೋಟಿವೇಶನಲ್ ವಿಡಿಯೋನ ನೋಡುವಂಥದ್ದು. ಯಾಕೆಂದ್ರೆ ಇಲ್ಲಿ ಚಂದ್ರ ವೀಕ್ ಇದ್ದಾನೆ, ಕೇತು ವೀಕ್ ಇರೋದ್ರಿಂದ ಏನಾಗುತ್ತೆ, ನಿಮ್ಮ ಮನಸ್ಸಿಗೆ ತಳಮಳ ಆಗತ್ತೆ, ಕನ್ಫ್ಯೂಷನ್ ಮೈಂಡ್ ಕೂಡ ಇರುತ್ತೆ ಅಂತ ಹೇಳಬಹುದು. ಸೊ ಇಲ್ಲಿ ನಿಮ್ಗೆ ದೇವರಿಂದ ಅಂದ್ರೆ ಯೂನಿವರ್ಸ್ ಇಂದ ಬರ್ತಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ವಿಂಡ್ ಚಿಮ್ಸ್ ಬರ್ತಾ ಇದೆ, ಪೀಸ್ ಅಂಡ್ ಹಾರ್ಮೋನಿ ಅಂತ ಬರ್ತಾ ಇದೆ. ಮೌನದಿಂದ ತಾಳ್ಮೆಯಿಂದ ಇರು ಅಂತ ಹೇಳಿ ಬರ್ತಾ ಇದೆ. ಅಲ್ಲಿ ಏನಾಗತ್ತೆ, ನೀನು ಒಂದಷ್ಟು ಮೌನದಿಂದ ಇದ್ದಾಗ, ಯಾವ ವಿಚಾರ ಕೂಡ ನೀನು ಯೋಚನೆ ಮಾಡದೆ ಇದ್ದಾಗ ನಿನಗೆ ಮಧುರವಾಗಿರುವಂತಹ ಒಂದು ಸದ್ದು ಕೇಳತ್ತೆ, ನಿನ್ನ ಮನಸ್ಸು ನಿನ್ನೊಟ್ಟಿಗೆ ಮಾತನಾಡುತ್ತೆ ಅನ್ನೋದು ಯೂನಿವರ್ಸ್ ಕಡೆಯಿಂದ ಬರ್ತಿರುವಂತಹ ಸಂದೇಶ ಇದು. ಹಾಗೆ ಬೆಲ್ ಬರ್ತಾ ಇದೆ, ಅನೌನ್ಸ್ಮೆಂಟ್. ಯಾವುದೋ ಒಂದು ವಿಚಾರ, ಒಳ್ಳೆಯ ವಿಚಾರ ಆಗಿರಬಹುದು, ಅದು ಯಾವುದೋ ಒಂದು ವಿಚಾರ ಸದ್ಯದ್ರಲ್ಲೇ ನಿಮ್ಮ ಕಿವಿಗೆ ಬೀಳುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಹ್ಯಾಮ್ ಹಾಕ್ ಬರ್ತಾ ಇದೆ, ಟೇಕಿಂಗ್ ಎ ವೆಕೇಶನ್ ಫಿಸಿಕಲಿ ಆರ್ ಮೆಂಟಲಿ ಅಂತ ಬರ್ತಾ ಇದೆ.
ಈಗ ನೀವೇನು ಮಾನಸಿಕವಾಗಿ ನೊಂದಿದ್ದೀರಿ, ಅಥವಾ ವ್ಯವಹಾರದಲ್ಲಿ ನೊಂದಿದ್ದೀರಿ, ಅಥವಾ ರಿಲೇಟಿವ್ಸ್ ನಡುವೆ ನೊಂದಿದ್ದೀರಿ, ಯಾರೋ ಏನೋ ಅಂದ್ರು ಅಂತ ಹೇಳಿ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದೀರಿ, ಬಿಸ್ನೆಸ್ ಕೈ ಕೊಡ್ತು, ಏನೇ ಆಗಿರ್ಬೋದು, ಒಂದು ವೆಕೇಶನ್ನ ನಾನು ತಗೊಂಡಿದ್ದೀನಿ ಅನ್ನುವ ರೀತಿಯಲ್ಲೇ ಇದ್ಬಿಡಿ. ಮೆಂಟಲಿ ಆಗಿರ್ಬೋದು, ಅದು ಫಿಸಿಕಲಿ ಆಗಿರ್ಬೋದು, ದೈಹಿಕ ಅಥವಾ ಮಾನಸಿಕವಾಗಿ ನೀವು ಒಂದಷ್ಟು ನಾನು ರಜೆ ತಗೊಂಡಿದ್ದೀನಿ ಅನ್ನುವ ರೀತಿಯಲ್ಲಿ ಆರಾಮಾಗಿ ನಿಮ್ಮ ಬಗ್ಗೆ ನೀವು ಕೇರ್ ಮಾಡುವಂಥದ್ದು, ನಿಮ್ಮ ಉಸಿರಾಟದ ಕಡೆ ಗಮನ ಕೊಡುವಂಥದ್ದು, ಬ್ರೀತ್ ಟೆಕ್ನಿಕ್ ಅಂತ ಹೇಳ್ತೀವಿ ನಾವು, ಆ ಬ್ರೀತ್ ಟೆಕ್ನಿಕ್ ಮಾಡ್ಕೊಳ್ಳುವಂಥದ್ದು, ಮೆಡಿಟೇಷನ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಸನ್ ಬರ್ತಾ ಇದೆ, ಮುಂದಿನ ದಿನಗಳಲ್ಲಿ ಹ್ಯಾಪಿನೆಸ್ ಆ್ಯಂಡ್ ವೆಲ್ ಬೀಯಿಂಗ್ ತುಂಬ ಬೇಗ ಚೇತರಿಸ್ಕೊಳ್ತೀರಿ. ಆ್ಯಕ್ಚುಲಾಗಿ ನೀವು ಹಳೆ ವಿಚಾರಗಳನ್ನು ಮೆಲುಕು ಹಾಕೋದು ಬಿಟ್ಟು ಇವತ್ತಿಂದ ಹೊಸ ವಿಚಾರದ ಕಡೆ ಹೋದರೆ ಸಂತೋಷ ಮತ್ತು ಯೋಗಕ್ಷೇಮಗಳು ನಿಮ್ಮ ಲೈಫ್ನಲ್ಲಿ ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಶೀಲ್ಡ್ ಬರ್ತಿದೆ, ಯು ನೀಡ್ ಟು ಡಿಫೆಂಡ್ ಯುವರ್ ಸೆಲ್ಫ್. ನೀವು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಿದೆ, ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ, ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ. ಅಗೇನ್ ನೀವು ಎಂಡ್ ಆಫ್ ದಿ ಔಟ್ಕಮ್ ಬಂದು ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ನಿಮ್ಮನ್ನ ರಕ್ಷಿಸ್ಕೊಳ್ಬೇಕಾಗತ್ತೆ. ಅಂದರೆ ನಿಮ್ಮ ಮೇಲೆ ಒಂದು ಏನೋ ಒಂದು ಒಳ್ಳೆಯ ಸ್ಥಾನದಲ್ಲಿ ಇರುವಂಥವ್ರು ಅಥವಾ ಒಳ್ಳೆಯ ಫೋಕಸಲ್ಲಿ ನೀವು ಕಾಣಿಸ್ಕೊಳ್ತಾ ಇರುವಂಥವ್ರು, ಜನಗಳ ಕಣ್ಣಿಗಾಗಿರ್ಬಹುದು ಒಂದು ಒಳ್ಳೆಯ ರೀತಿ ಇದ್ದೀರಿ ಅಂತ ಹೇಳಿದ್ರೆ ಕಾಲೆಳೆಯೋ ಜನಗಳು ಕೂಡ ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಸೊ ಹಾಗಾಗಿ ನೀವು ನಿಮ್ಮನ್ನ ರಕ್ಷಿಸ್ಕೊಳ್ಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಟಿಪೋಟ್ ಬರ್ತದೆ, ಡೀಪ್ ಫ್ರೆಂಡ್ಶಿಪ್ ವಿತ್ ಸಮ್ ಒನ್ ಆಫ್ ದಿ ಸೇಮ್ ಸೆಕ್ಸ್. ಅಂದರೆ ನೀವೇನು ಹೆಣ್ಣು ಮಕ್ಕಳಾಗಿದ್ರೆ ಒಂದು ಒಳ್ಳೆಯ ಹೆಣ್ಣು ಮಗಳು ನಿಮಗೆ ಒಳ್ಳೆಯ ಬೆಸ್ಟ್ ಫ್ರೆಂಡ್ ಸಿಗ್ತಾಳೆ, ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಸಿಗುತ್ತೆ ಅಂತ ಹೇಳ್ಬೋದು. ಗಂಡು ಮಕ್ಕಳಾಗಿದ್ರೆ ಒಬ್ಬ ಒಳ್ಳೆಯ ಫ್ರೆಂಡ್ ನಿಮಗೆ ಸಿಗ್ತಾನೆ ಅಂತ ಹೇಳಿ ತೋರಿಸ್ತಾ ಇದೆ. ಒಳ್ಳೆಯ ಸ್ನೇಹಿತರು ಅತಿ ಶೀಘ್ರದಲ್ಲಿ ಸಿಗ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಈ ರೀತಿ ನಿಮ್ಮ ಮೈಂಡ್ನ ಡೈವರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಳೆ ವಿಚಾರಗಳನ್ನು ಮೆಲ್ಕು ಹಾಕೋದು ಬಿಟ್ಟು ಮುಂದಕ್ಕೆ ನೀವು ಹೋಗಬೇಕಾಗತ್ತೆ ಅಂತ ಹೇಳ್ಬೋದು. ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಥರ್ಡ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಈ ವರ್ಷದ ಅಕ್ಷಯ ತೃತೀಯ ನಿಮಗೆ ಸುಖ, ಶಾಂತಿ, ಸಮೃದ್ಧಿ ತರ್ತಾ ಇದೆಯಾ? ಏನು ತರ್ತಾ ಇದೆ? ಯಾವ ವಿಚಾರದ ಬಗ್ಗೆ ನಿಮಗೆ ಸೂಚನೆ ಕೊಡ್ತಾ ಇದೆ ಅನ್ನುವ ರೀಡಿಂಗ್ ಇದಾಗಿರುತ್ತೆ. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಕ್ಷಯ ತೃತೀಯ ಕಳೆದ ನಂತರ ಯಾವತ್ತು ಈ ರೀಡಿಂಗ್ನ ನೋಡ್ತೀರಿ ಅಲ್ಲಿಂದ ಈ ರೀಡಿಂಗ್ ಒಂದು ವರ್ಷದ ತನಕನೂ ಕೂಡ ರೆಸೊನೇಟ್ ಆಗತ್ತೆ ಅಂತ ಹೇಳ್ಬೋದು. ಇಲ್ಲಿ ಲವರ್ಸ್ ಕಾರ್ಡ್ ಬರ್ತಾ ಇದೆ, ಹ್ಯಾಂಗ್ಡ್ ಮ್ಯಾನ್ ಬರ್ತಾ ಇದೆ. ಓಕೆ ಇಲ್ಲಿ ಲವರ್ಸ್ ಕಾರ್ಡ್ ಬರ್ತಾ ಇರೋದ್ರಿಂದ ಈಗ ತುಂಬಾನೇ ಚೆನ್ನಾಗಿದೆ ನಿಮ್ಮ ಏನು ಈ ವರ್ಷ ನಿಮ್ಮ ಲವ್ ಲೈಫ್ ಏನಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ದೂರಾದವರು ಒಂದಾಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಮದುವೆಗಾಗಿ ಗಂಡ ಹೆಂಡತಿ ನಡುವೆ ಏನಾದರೂ ಏನು ವಿಕೋಪಕ್ಕೆ ಹೋಗಿ ದೂರ ಆಗಿದ್ರೆ ಅದು ಕೂಡ ರೀಕನೆಕ್ಟ್ ಆಗತ್ತೆ ಅಂತ ಹೇಳಬಹುದು. ಹಾಗೆ ಇಲ್ಲಿ ಮುಂದಿನ ದಿನಗಳಲ್ಲಿ ಕೆಲವು ಸೂಚನೆಗಳನ್ನು ನಾನು ಹೇಳಿಬಿಡ್ತೀನಿ. ನೀವು ಯಾವುದಾದ್ರೂ ಒಂದು ಚಿಕ್ಕ ವಿಚಾರನ ಏನಾದರೂ ಮನಸ್ಸಿಗೆ ಹಚ್ಕೊಂಡ್ರೆ ಅದನ್ನೇ ದಯವಿಟ್ಟು ಡ್ರ್ಯಾಗ್ ಮಾಡಬೇಡಿ. ಇಲ್ಲ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ನೀವು ಯಾವುದಾದ್ರೂ ಒಂದು ವಿಚಾರದಲ್ಲಿ ತುಂಬಾ ಗೊಂದಲ ಆಗಿದ್ರೆ, ಯಾವುದೋ ಒಂದು ವಿಷಯ ನಿಮಗೆ ತುಂಬಾ ನೋವು ಕೊಡ್ತಾ ಇದ್ರೆ, ಯಾರೋ ಒಬ್ಬ ವ್ಯಕ್ತಿ ನಿಮಗೆ ತುಂಬಾ ಹರ್ಟ್ ಮಾಡ್ತಾ ಇದ್ರೆ, ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಶತ್ರುವಾಗಿ ಕಾಡ್ತಾ ಇದ್ರೆ, ಯಾರೋ ಒಬ್ಬ ವ್ಯಕ್ತಿ ನಿಮ್ಮಿಂದ ಏನೋ ಪಡಿಬೇಕು ಅನ್ನುವ ಕೆಟ್ಟ ಮನಸ್ಥಿತಿಯಲ್ಲಿ ಏನಾದರೂ ಇದ್ರೆ, ಈ ವರ್ಷ 8 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವರ್ಷ ಅಂತಹ ನಿಮ್ಮನ್ನ ಕೇಡು ಬಯಸುವಂತಹ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾರೆ ಅನ್ನೋದು ತೋರಿಸ್ತಾ ಇದೆ. ಓಕೆ, ಇಲ್ಲಿ 4 ಆಫ್ ಕಪ್ಸ್ ವಾಂಡ್ಸ್ ಬಂದಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಜಯಗಳನ್ನ ನೀವು ಅನುಭವಿಸ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಯಾರಾದರೂ ಪ್ರಮೋಷನ್ ವಿಚಾರ ಆಗಿರಬಹುದು, ಹಾಗೆ ಕೆಲಸದ ವಿಚಾರದಲ್ಲಿ ಕೆಲಸ ಬದಲಾವಣೆ ಮಾಡುವಂಥದ್ದಾಗಿರಬಹುದು, ಅಥವಾ ಕೆಲಸಕ್ಕೆ ಈಗಿನೋ ಜಾಯ್ನ್ ಆಗಿದ್ದೀನಿ ಯಾಕೋ ಉಸಿರುಗಟ್ಟಿದಂಥ ಇದು ನನಗೆ ಸೆಟ್ ಆಗೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಕೆಲವು 4 ವಾರಗಳು ತಾಳ್ಮೆಯಿಂದ ಕೆಲಸ ಮಾಡ್ಕೊಂಡು ಹೋಗಿ ಆ ಕೆಲಸ ನಿಮಗೆ ಕೈ ಹಿಡಿಯುತ್ತೆ. ಹಾಗೆ ಪ್ರಮೋಷನ್ ವಿಚಾರದಲ್ಲೂ ಕೂಡ ಜಯನ ಸಾಧಿಸ್ತೀರಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯನೇ ಈ ವರ್ಷ ಇದೆ ಅಂತ ಹೇಳಬಹುದು. ಇನ್ನು ಕೆಲವ್ರ ಲೈಫಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಯಾರಾದರೂ ಸಿಂಗಲ್ಸ್ ಏನಾದರೂ ಈ ರೀಡಿಂಗ್ ನೋಡ್ತಾ ಇದ್ರೆ, ಕೆಲವ್ರ ಲೈಫಲ್ಲಿ ಒಂದು ಒಳ್ಳೆಯ ಲೈಫ್ ಪಾರ್ಟ್ನರ್ ಬರುವಂಥವ್ರು ಇದ್ದಾರೆ, ಒಳ್ಳೆಯ ಪ್ರೊಫೈಲ್ ನಿಮ್ಮ ಜೀವನಕ್ಕೆ ಬರುವಂಥದ್ದಿದೆ, ಒಂದು ಒಳ್ಳೆಯ ಪ್ರಪೋಸ್ ನಿಮಗೆ ಬರುವಂಥದ್ದಿದೆ, ಹತ್ತಿರದಲ್ಲೇ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ
ಕೆಲವು ಸಂಬಂಧಗಳನ್ನ ನೀವು ಏನಾದ್ರೂ ಜಗಳ ಆಡಿ ದೂರವಾಗಿದ್ರೆ ಅದು ಕೂಡ ರೀಕನೆಕ್ಟ್ ಮಾಡ್ಕೊಳ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಸಾಕಷ್ಟು ಈ ಅಕ್ಷಯ ತೃತೀಯ ದಿನ ಏನು ಈ ರೀಡಿಂಗ್ ನೋಡ್ತಾ ಇದ್ರಿ, ಏನಾದ್ರೂ ಇದನ್ನ ಲಾಭನ ಪಡಿಬೇಕು ಅಂತ ಹೇಳಿ ಯಾವುದೋ ಚಿಕ್ಕ ವಸ್ತುಗಳನ್ನ ಅಥವಾ ಲಕ್ಷ್ಮಿಗೆ ಸಂಬಂಧಪಟ್ಟ ವಸ್ತುಗಳನ್ನ ತಂದಿದ್ರೆ ಅಧಿಕ 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 ರೀತಿಯಲ್ಲಿ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ಬಹುದು. ಹಾಗೆ ಒಂದು ಉತ್ತುಂಗ ಸ್ಥಾನಕ್ಕೆ ನಿಮ್ಮ ಏನಿದೆ ನಿಮ್ಮ ಲೈಫ್ ಹೋಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇನ್ನೂ ಹೆಚ್ಚೆಚ್ಚಾಗಿ ಆಗುತ್ತೆ ಅಂದ್ರೆ ಹಣ ಆಗಿರಬಹುದು ಅಥವಾ ನಿಮ್ಮ ಒಡವೆಗಳಾಗಿರ್ಬೋದು, ಇವತ್ತೇನಾದ್ರೂ ನೀವು ಪರ್ಚೇಸ್ ಮಾಡಿದ್ದು ಅನ್ನೋದಾದ್ರೆ ಅದು ಕೂಡ ಹೆಚ್ಚಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಇನ್ನೂ ಹೆಚ್ಚಾಗಿ ಅಬಂಡೆನ್ಸ್ನ ನೀವು ನೋಡ್ತೀರಿ ಈ ವರ್ಷ ಅಂತ ಹೇಳ್ಬೋದು. ಇಲ್ಲಿ ಬರ್ನಿಂಗ್ ಟವರ್ ಬಂದಿದೆ. ಬರ್ನಿಂಗ್ ಟವರ್ ಬಂದಿರೋದ್ರಿಂದ ನಿಮ್ಗೆ ಕೇಡು ಬಯಸ್ತಾ ಇರುವಂತದ್ದಾಗಿರಬಹುದು, ಕೆಟ್ಟ ಸಂದರ್ಭಗಳು, ಕೆಟ್ಟ ಸಮಯಗಳು ನೀವೇನಾದ್ರೂ ಈಗ ಕಳೀತಾ ಇದ್ರೆ ಅದು ಕೂಡ ಮುಂದಿನ ದಿನ ಕಟ್ ಆಫ್ ಆಗತ್ತೆ, ಅದು ಕೂಡ ದೂರ ಆಗತ್ತೆ. ಪ್ರಕೃತಿಯಿಂದನೇ ಅದು ನಿಮ್ಮ ಲೈಫಲ್ಲಿ ಇಷ್ಟು ದಿವಸ ಏನು ನೋವು ಕೊಡ್ತಾ ಇತ್ತು ನಿಮ್ಗೆ, ಪ್ರಕೃತಿ ಕೂಡ ನಿಮ್ಮಿಂದ ಆ ನೋವನ್ನ ಬೇಗನೆ ಮುಗಿಸುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಜೊತೆಲೇ ಇರೋರು ನಿಮ್ಗೆ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ಮಾಡ್ತಾರೆ. ನೀವು ಫೂಲ್ ಬಂದಿರೋದ್ರಿಂದ ಔಟ್ಕಮ್, ನೀವು ನಿಮ್ಮ ಬಗ್ಗೆ ನಿಮ್ಗೆ ಬೆನ್ನಿಗೆ ಚೂರಿ ಹಾಕೋದು ಯಾರು? ನೀವು ನಿಮ್ಮ ಬಗ್ಗೆನೇ ಹೇಳ್ಕೊಂಡು ನಿಮ್ಮ ಬಗ್ಗೆನೇ ತಪ್ಪಾಗಿ ಮಾತಾಡೋ ವ್ಯಕ್ತಿಗಳು ನಿಮ್ಮ ಬಗ್ಗೆ ನಿಮ್ಮ ಲೂ ಪಾಯಿಂಟ್ಸ್ಗಳನ್ನ ತಿಳ್ಕೊಂಡು ನಿಮಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳ್ಬಹುದು. ಹಾಗೆ ಈ ಹಿಂದೆ ಏನೇ ಮಿಸ್ಟೇಕ್ಸ್ ಆಗಿದ್ರು ಕೂಡ ಅದು ನಿಮ್ಮ ದುಡುಕುತನದಿಂದನೇ ಆಗಿರುತ್ತೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ನೀವು ಏನೇ ಯೋಚನೆ ಮಾಡಬೇಕಾದ್ರೂ ಕೂಡ ಕೂಲಂಕುಷವಾಗಿ ಕುತ್ಕೊಂಡು ಯೋಚನೆ ಮಾಡಬೇಕಾಗತ್ತೆ. ತುಂಬಾನೇ ದುಡುಕು ಸ್ವಭಾವ ಇರೋದ್ರಿಂದ ಬೇಗ ಬೇಗ ಡಿಸಿಷನ್ ತಗೊಳ್ಳುವಂಥದ್ದು, ಬೇಗ ಬೇಗ ಯಾಮಾರುವಂಥದ್ದು ಕೂಡ ನಿಮ್ಮ ಲೈಫ್ನಲ್ಲಿ ನಿಮಗೆ ನೀವೇ ಮಾಡ್ಕೊಳ್ತೀರಿ. ಹಾಗೆ ಹೆಲ್ತ್ ವಿಚಾರಕ್ಕೆ ಬಂದಾಗೂ ಕೂಡ ಅಷ್ಟೇ, ಇವತ್ತು ಚೆನ್ನಾಗಿದ್ದೀನಿ ಏನಾಗುತ್ತೆ ಅನ್ನುವ ಇಗ್ನೋರ್ ಕೂಡ ನೀವು ಮಾಡ್ಕೊಳ್ತೀರಿ. ಹೆಲ್ತ್ ಕಡೆ ಕೂಡ ಗಮನ ಕೊಡಬೇಕಾಗತ್ತೆ. ಹಾಗೆ ದುಡ್ಡಿನ ವಿಚಾರಕ್ಕೂ ಅಷ್ಟೇ, ಇವತ್ತಿದೆ ನಾಳೆ ಹೋಗುತ್ತೆ, ಇವತ್ತಿದೆ ಇನ್ನೂ ನಾಳೆ ಬರುತ್ತೆ ಅಂತ ನೀವೇನಾದ್ರು ತಿನ್ಕೊಂಡ್ರೆ ಅದು ಕೂಡ ನಿಮ್ಮ ಮೂರ್ಖತನ ಆಗಿರುತ್ತೆ. ಇರೋದನ್ನ ಸರಿಯಾಗಿ ಬಳಸ್ಕೊಳ್ಬೇಕಾಗತ್ತೆ. ಫ್ರೆಂಡ್ಶಿಪ್ ಸರ್ಕಲ್ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ರಿಲೇಟಿವ್ಸ್ ಏನೇ ಆಗಿರ್ಬೋದು, ಇವತ್ತಿರೋರು ನಾಳೆ ಹಾಗೆ ಇರ್ತಾರೆ ಅಂತ ನಿಮ್ಮ ಮೂರ್ಖತನದಿಂದ ನೀವೇನಾದ್ರು ಥಿಂಕ್ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದನ್ನ ದಯವಿಟ್ಟು ತಲೆಯಿಂದ ತೆಗೆದು ಹಾಕಿ. ನಿಮ್ಮ ಮೂರ್ಖತನನೇ ನಿಮಗೆ ಬೆನ್ನಿಗೆ ಪೆಟ್ಟು ಕೊಡೋದಕ್ಕೆ ಅಂತ ಇಂಥ ವ್ಯಕ್ತಿಗಳೆಲ್ಲ ರೆಡಿಯಾಗಿ ನಿಂತಿರ್ತಾರೆ. ಆ ವಿಚಾರದಲ್ಲಿ ನೀವು ಒಂದಷ್ಟು ಎಚ್ಚರಿಕೆಯಿಂದನೇ ನೀವು ಇರಬೇಕಾಗತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ನಂಬುವ ದೈವದಿಂದ ಏನ್ ಮೆಸೇಜ್ ಬರ್ತಾ ಇದೆ ನೋಡೋಣ. ಕ್ಯಾಮಲ್ ಬರ್ತಾ ಇದೆ, ಪ್ರಿಸರ್ವ್ ಆ್ಯಂಡ್ ಯು ವಿಲ್ ಓವರ್ಕಮ್ ಪ್ರಾಬ್ಲಮ್ಸ್ ಅಂತ ಹೇಳಿ ಬರ್ತಾ ಇದೆ. ಹಾಗೆ ಇಲ್ಲಿ ತಾಳ್ಮೆಯಿಂದ ಮತ್ತು ನೀವು ಸಮಸ್ಯೆಗಳನ್ನು ಜಯಿಸ್ತೀರಾ ಅಂತ ಹೇಳಿ ತೋರಿಸ್ತಾ ಇದೆ. ತಾಳ್ಮೆಯಿಂದ ಈಗ ಏನೇ ನೋವಾಗಿರ್ಬೋದು ಅಥವಾ ಪಾಸ್ಟ್ ಇಂದ ಆಗಿರ್ಬೋದು, ಏನೇ ಇರ್ಬೋದು, ತಾಳ್ಮೆ ಒಂದು ಇಟ್ಕೊಂಡ್ರೆ ನೀವು ಜಯನ ಸಾಧಿಸ್ತೀರಿ ಅನ್ನೋದು ಕೂಡ ನೀವು ನಂಬಿದಂತಹ ದೈವ ಹೇಳ್ತಾ ಇದೆ. ಹಾಗೆ ಬೌಲ್ ಬರ್ತಿದೆ, ಪ್ಲೆಂಟಿ ಆಫ್ ಮೆಟೀರಿಯಲ್ ಥಿಂಗ್ಸ್, ಅಂದ್ರೆ ಸಾಕಷ್ಟು ಈ ವರ್ಷ ಏನಿದೆಯಲ್ಲ ಸಾಕಷ್ಟು ವಸ್ತುಗಳು, ಸಾಕಷ್ಟು ವಿಚಾರಗಳು ನಿಮ್ಮ ಲೈಫ್ಗೆ ಬರುವಂಥದ್ದು ಇದೆ ಅನ್ನೋದು ಕೂಡ ನೀವು ನಂಬುವಂತ ದೈವ ಹೇಳ್ತಾ ಇದೆ ಅಂತ ಹೇಳ್ಬೋದು. ಮೌಂಟೇನ್ ಬರ್ತಿದೆ, ಮೇಜರ್ ಚಾಲೆಂಜ್ ಓವರ್ಕಮ್ ಅಂತ ಬರ್ತಾ ಇದೆ. ಅಂದ್ರೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ಗಳು ನಿಮ್ಮ ಕಣ್ಮುಂದೆ ಬರುತ್ತೆ, ಆದ್ರೆ ನೀವು ತಾಳ್ಮೆಯಿಂದ ಅದನ್ನ ಜಯಿಸ್ಕೊಂಡು ಹೋಗುವಂತಹ ಕೆಪಾಸಿಟಿ ಕೂಡ ಅದೇ ರೀತಿ ಇದೆ. ನೀವು ತಾಳ್ಮೆಯಿಂದ ಅದನ್ನ ಒಂದು ಸವಾಲಾಗಿ ಸ್ವೀಕರಿಸಿ ಮುಂದೆ ಹೋಗ್ಬೇಕಾಗತ್ತೆ ಅಂತ. ಅಂದ್ರೆ ಆ ಸಮಸ್ಯೆ ದೊಡ್ಡ ಬೆಟ್ಟದಂತೆ ಕಂಡ್ರು ಕೂಡ ಹೋಗ್ತಾ ಹೋಗ್ತಾ ಅದು ಮಂಜಿನಂತೆ ಕರಗುತ್ತೆ ಅನ್ನೋದು ಕೂಡ ಹೇಳಬಹುದು. ಹಾಗೆ ಇಲ್ಲಿ ಕ್ಯಾಸ್ಕೆಟ್ ಬರ್ತಿದೆ, ಸಮ್ಒನ್ ಗೋಯಿಂಗ್ ಔಟ್ ಆಫ್ ಯುವರ್ ಲೈಫ್ ಆರ್ ದಿ ಎಂಡ್ ಆಫ್ ಎ ಸಿಚುವೇಶನ್. ಯಾರೋ ಒಬ್ಬ ವ್ಯಕ್ತಿ, ನಾನು ಹೇಳ್ದೆ ಅಲ್ಲ, ಇಲ್ಲಿ ನೋಡಿ, ಯಾವುದೋ ಒಂದು ನಿಮ್ಗೆ ತೊಂದರೆ ಕೊಡುವಂತಹ ವ್ಯಕ್ತಿ, ನಿಮ್ಗೆ ಹಿಂಸಿಸುವಂತಹ ವ್ಯಕ್ತಿ, ನಿಮ್ಮ ಅನಾವಶ್ಯಕವಾಗಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು, ನಿಮ್ಮನ್ನ ಟೀಕಿಸುವಂಥದ್ದು, ಇಂತಹ ವ್ಯಕ್ತಿ ನಿಮ್ಮ ಲೈಫಿಂದ ದೂರ ಹೋಗ್ತಾರೆ. ಹಾಗೆ ಅವರ ಕೊನೆ ದಿನಗಳಿದು ನಿಮ್ಮ ಒಟ್ಟಿಗೆ ಅಂತ ಹೇಳಿ ಕಾಣಿಸ್ಕೊಳ್ತಾ ಇದೆ. ಹಾಗೆ ಇಲ್ಲಿ ಎಲಿಫೆಂಟ್ ಬರ್ತಿದೆ, ಎ ಲಾಂಗ್ ಜರ್ನಿ ಐದರ್ ಫಿಸಿಕಲ್ ಆರ್ ಮೆಂಟಲ್ ವಿಲ್ ಲೀವ್ ಯು ವಿಸರ್ ಅಟ್ ದಿ ಎಂಡ್ ಅಂತ ಬರ್ತಾ ಇದೆ. ಫಿಸಿಕಲಿ ಅಥವಾ ಆಗಿರ್ಬಹುದು ಅಥವಾ ಮೆಂಟಲಿ ಆಗಿರಬಹುದು, ಇಷ್ಟು ವರ್ಷ ನೀವೇನ್ ಜರ್ನಿ ಮಾಡ್ಕೊಂಡು ಬಂದ್ರಿ ಅಲ್ವಾ, ಆ ದೀರ್ಘವಾದಂತಹ ಜರ್ನಿ ಏನಿದೆ ನಿಮ್ಮನ್ನ ಬುದ್ಧಿವಂತರನ್ನಾಗಿ ಮಾಡ್ತಾ ಇದೆ ಅಂತ ಹೇಳಿ.
ಇದು ನಾನು ಹೇಳ್ದೆ ಅಲ್ವಾ, ಇಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ನೀವು ಯಾರನ್ನಾರೋ ನಂಬಿ ಹೇಳುವಂಥದ್ದಾಗಿರ್ಬೋದು, ಅಥವಾ ಅವ್ರ ವ್ಯಕ್ತಿತ್ವ ಇದೇ ರೀತಿ ಇದೆ ಅಂತ ನೀವು ಮಂಗನ ರೀತಿ ಅವ್ರನ್ನ ನಂಬಿದ್ದಂಥದ್ದಾಗಿರ್ಬೋದು. ಈ ರೀತಿ ಎಲ್ಲ ಆಬ್ಸ್ಟಿಕಲ್ಸ್ ನೀವು ನೋಡಾಗಿದೆ. ಈ ಜರ್ನಿಯಲ್ಲಿ ನೀವು ತುಂಬಾನೇ ಬುದ್ಧಿವಂತರಾಗಿದ್ದೀರಿ ಅನ್ನೋದು ಕೂಡ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಪ್ಯಾರೋಟ್ ಬರ್ತಾ ಇದೆ, ಸಮೋನ್ ವಿಲ್ ಗಾಸಿಪ್ ಅಬೌಟ್ ಆಲ್ ಯುವರ್ ಸೀಕ್ರೆಟ್ಸ್. ನಿಮ್ಮ ಬಗ್ಗೆ ನೀವೇನು ಇಲ್ಲಿ ನೋಡಿ, ನಾನು ಹೇಳ್ದೆ ಅಲ್ಲವಾ ಅವಾಗಲೇ ತುಂಬ ಚೆನ್ನಾಗಿ ಹೇಳಿದೆ, ನಿಮ್ಮ ಬಗ್ಗೆ ನೀವೇ ಬಿಟ್ಕೊಡುವಂಥದ್ದು, ನಿಮ್ಮ ಬಗ್ಗೆ ನೀವೇ ಹೇಳ್ಕೊಡುವಂಥದ್ದು, ನಿಮ್ಮ ಬಗ್ಗೆ ಯಾಮಾರಿ ನೀವು ಅವರನ್ನು ನಂಬಿ ಹೇಳ್ಕೊಡುವಂಥದ್ದು, ಅಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಿಮ್ಮ ಬಗ್ಗೆನೇ ಕೆಟ್ಟದಾಗಿ ಗಾಸಿಪ್ನ ಮಾಡುವಂಥದ್ದು, ನಿಮ್ಮ ಸೀಕ್ರೆಟ್ನ ಬೇರೆಯವ್ರ ಹತ್ರ ಬಿಟ್ಕೊಡುವಂಥದ್ದು, ಈ ರೀತಿ ಮಾಡ್ತಾ ಇದ್ದಾರೆ. ಬಟ್ ಆದರೆ ಅವರು ಮುಖವಾಡ ಹಾಕ್ಕೊಂಡಿದ್ದಾರೆ, ಗಿಳಿಯ ರೀತಿ ಮುಖವಾಡ ಹಾಕ್ಕೊಂಡಿದ್ದಾರೆ, ಅರಗಿಣಿ ರೀತಿ ಕಾಣಿಸ್ತಾರೆ. ದಯವಿಟ್ಟು ಅಂಥವರಿಂದ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ಬೋದು. ಇಲ್ಲಿ ಆಗಸ್ಟ್ ಅಂತ ಬಂದಿದೆ. ಆಗಸ್ಟ್ ತಿಂಗಳಲ್ಲಿ ನಿಮಗೆ ಒಂದಷ್ಟು ಖುಷಿ ವಿಚಾರಗಳು ಕಾಣ್ಬೋದು, ಅಥವಾ ನಿಮ್ಮ ಸಮಸ್ಯೆಗಳಿಗೆ ಆಗಸ್ಟ್ ತಿಂಗಳಲ್ಲಿ ಅದು ಯಾವುದೇ ಸಮಸ್ಯೆಯಲ್ಲಿ ರೀಡಿಂಗ್ ನೋಡ್ತಾ ಇರ್ಬೋದು, ಆಗಸ್ಟ್ ತಿಂಗಳಲ್ಲಿ ಒಂದಷ್ಟು ಸುಧಾರಿಕೆನ ನೀವು ನೋಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಅಗೇನ್ ಜೂನ್ ಅಂತ ಬಂದಿದೆ. ಜೂನ್ ತಿಂಗಳಿಂದ ಏನಿದೆ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೀವು ನೋಡ್ಬೋದು. ಜೂನ್ ನಂತರದಿಂದ ಆಗಸ್ಟ್ ಮೇಲೆ ನಿಮ್ಮ ಲೈಫು ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಸೊ ಇದು 3ನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.